ತಮ್ದು ಎಷ್ಟೇ ಒತ್ತಡ ಇದ್ರೂ ಸಹಿತ ಪೂಜ್ಯ ಮಲ್ಲಿಕಾರ್ಜುನ ದೇವರ ಮೇಲೆ ಇಟ್ಟಿರತಕ್ಕಂಥ ಅವರ ಪ್ರೀತಿ ಇಲ್ಲಿ ಮಠ ಅವ್ರು ಕರ್ಕೊಂಡ್ಬಂದದ. ಮಲ್ಲಿಕಾರ್ಜುನ ದೇವರು ನಮ್ಮ ಮಠಕ್ಕೆ ಅಜ್ಜವ್ರ ಪಾದಕ್ಕೆ ಬಂದು ಬಿದ್ದದ ಅಂದ್ರೆ ಅದನ್ನು ಕೊಟ್ಟ ಪುಣ್ಯಾತ್ಮರು ಯಾರು ಅಂದ್ರೆ ನಮ್ಮ ಹಾವೇರಿ ಅಜ್ಜವ್ರು ಅನ್ನುವಂಥದ್ದನ್ನು ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು. ಮಲ್ಲಿಕಾರ್ಜುನ ದೇವರು ಭಾಳ ಚಂದ ಮಾತಾಡ್ತಾರ, ಅವ್ರು ಭಾಳ ಚಲೋ ಯೋಗ ಮಾಡ್ತಾರ, ಅವ್ರಿಗೊಂದಿಷ್ಟು ಹಿಂದಿ ಬರ್ತದೆ, ಅವ್ರಿಗೊಂದಿಷ್ಟು ಇಂಗ್ಲೀಷ್ 4 ಶಬ್ದ ಬರ್ತಾವೆ ಅಂದ್ರೆ ಅದಕ್ಕೆಲ್ಲ ಒಂದಿಷ್ಟು ಕಾರಣೀಭೂತರಾಗಿ ಕಾಲಕ್ಕೆ ಅವ್ರನ್ನ ತಿದ್ದಿ ತಯಾರು ಮಾಡಿರ್ತಕ್ಕಂಥ ಕೀರ್ತಿ ಯಾರದು ಅಂದ್ರೆ ಬೇರೆ ಯಾರದಲ್ಲ, ಇಲ್ಲೇ ಪಕ್ಕದೊಳಗಿರತಕ್ಕಂಥ ವಿಜಯಪುರದ ಸಣ್ಮುಖ ರೋಡ್ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಅಭಿನವ ಸಿದ್ಧಾರೂಢ ಅಪ್ಪವ್ರು ಅನ್ನುವಂಥದ್ದನ್ನು ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು. ಹಾಗೆ ನಮ್ಮ ಅಕ್ಕಿಯಾಲೂರಿನ ಅಜ್ಜವ್ರ ಮಾರ್ಗದರ್ಶನ, ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಅವ್ರ ಮೇಲೆ ಅದ. ನಮ್ಮ ವಿವೇಕ್ ದೇವ್ರದ್ದು ಅಜ್ಜವ್ರದ್ದು ಎಲ್ಲರದು ಕೂಡ ಅಲ್ಲಿದ. ಮನಗುಳಿ ಅಜ್ಜವ್ರು ಬರಾಕತ್ತಾರ, ಒಂದು ಜೋರಾಗಿ ಚಪ್ಪಾಳಿ ಅಂತ ತಟ್ಟಿ ಪೂಜ್ಯರನ್ನು ಸ್ವಾಗತ ಮಾಡ್ಕೋಬೇಕು. ಅವ್ರನ್ನ ಕರೆಸ್ಬೇಕಾದ್ರೆ ನೀವು ಭಾಳ ಕಷ್ಟ ಐತೆ. ಅದು ಅಜ್ಜರ ಪ್ರೀತಿಗಾಗಿ ಗುರುಪಾದಪ್ಪನ ಸನ್ನಿಧಿಗೆ ಬಂದು ಕುಂತಾರೆ ಹೊರತಾಗಿ ಉಳಿಕಿದ ಕಾರ್ಯಕ್ರಮಕ್ಕಲ್ಲ ಅನ್ನುವಂಥದ್ದನ್ನು ನಾವು ಮೊದಲು ತಿಳ್ಕೋಬೇಕು. ಪೂಜ್ಯರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ದೇವರು ಭಾಳ ಸಾತ್ವಿಕವಾಗಿರ್ತಕ್ಕಂಥ ಮರದೇವರು. ಇವತ್ತಿನ ದಿವಸ ಶ್ರೇಷ್ಠ ಉತ್ತರಾಧಿಕಾರಿಯಾಗಿ ಒಂದು ಭವ್ಯ ಪರಂಪರೆ ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಮಹಾಮಠ, ಒಂದು ತಪಸ್ವಿ ಮಠ, ರೊಕ್ಕಿದ್ದ ಮಠ ಅದಾವ, ಭಾಳಷ್ಟು ಆಸ್ತಿ ಇದ್ದ ಮಠ ಅದಾವ, ಬಂಗಾರ ಇದ್ದ ಮಠ ಅದಾವ, ಸಂಸ್ಥೆ ಇದ್ದ ಮಠ ಅದಾವ. ಆದ್ರೆ ತಪಸ್ಸಿನ ಶಕ್ತಿ ಇರತಕ್ಕಂಥ ಮಠ ಅದು ಬಬಲೇಶ್ವರದ ಗುರುಪಾದೇಶ್ವರ ಮಠ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಅಂಥ ತಪಸ್ವಿ ಜಗಕ್ಕೆ ಬರಬೇಕಾದ್ರೆ ತಪಸ್ವಿ ವ್ಯಕ್ತಿಗಳು ಅವ್ರನ್ನ ತಾವ ಕರೆಸ್ಕೊಂತಾರಂತೆ. ಮನೆಯಾಗಿರ್ತಕ್ಕಂಥ ಲಗ್ನ ಮಾಡ್ಬೇಕಾದ್ರೆ ಕನ್ಯೆ ಹುಡುಕ್ಬೇಕಾದಂಥ ಟೈಮ್ದೊಳಗೆ ಇತ್ತಿತ್ತಾಗಿನ ಸುದ್ದಿ ಕೇಳಿವಿ ನಾವು. ಭಾಳ ಮಂದಿ ಯುವಕರಿಗೆ ಗೊತ್ತೈತಿ, ಹುಡುಗರಿಗೆಲ್ಲ ಗೊತ್ತೈತಿ, ಎಲ್ಲರೂ ಇನ್ಸ್ಟಾಗ್ರಾಮ್ದಾಗ ನೋಡ್ತಾರೆ. ಮೊನ್ನೆ ಒಬ್ಬ ಮದುವೆ ಸಮಾರಂಭದೊಳಗೆ ಏನಾಗಿತ್ತು ಅಂತಂದ್ರೆ, ನಾಳೆ ನನಗೆ ಕನ್ಯೆ ಕೊಡಕ್ಕೆ ಬರೋರದಾರ, ಕನ್ಯೆ ಕೊಡಕ್ಕೆ ಬಂದ ಟೈಮ್ದಾಗ ಏನಾರು ಹೇಳಿ ಕೆಡಿಸಿದ್ರೆ ನಾವು ಊರನ್ನ ಮಂದಿ ಸುಮ್ಮನೆ ಬಿಡೋದಿಲ್ಲ ಅಂತ ಮೈಕ್ ತುಂಬ ಅಡ್ಡಾಡಕತ್ತಾನವ. ವಿಚಾರ ಮಾಡಿಕೊಡ್ರಿ, ಒಂದು ಕನ್ಯೆ ಹುಡುಕೋದು ಭಾಳ ಕಷ್ಟ ಐತಿ. ಆದರೆ ಒಂದು ವಟಕ್ಕೆ ವಾರಸ್ದಾರರಾಗಿ ಮಠದ ಸೇವೆಯನ್ನು ಮಾಡೋದಕ್ಕಾಗಿ ಪೂಜ್ಯ ಜಗದ್ಗುರು ಆಗಿರತಕ್ಕಂಥ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸೇವೆಯನ್ನು ಮಾಡೋದಕ್ಕಾಗಿ ಒಬ್ಬ ಯೋಗ್ಯ ಶಿಕ್ಷೆ ಸಿಗಬೇಕಾದ್ರೆ ಅದಕ್ಕೆ ಭಕ್ತರು ಪುಣ್ಯ ಮಾಡಿರಬೇಕು. ನಿಮ್ಮಂಥ ಭಕ್ತರು ಸಿಗಬೇಕಾದ್ರೆ ಆ ಮಲ್ಲಿಕಾರ್ಜುನ ದೇವರು ಪುಣ್ಯ ಮಾಡಿರ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತೇನೆ. ಬಹಳ ವಿಶೇಷವಾಗಿರ್ತಕ್ಕಂಥ ಅಪರೂಪದ ಸಂದರ್ಭ ಐತಲ್ಲ, ನಿಮ್ಮ ಮನ್ಯಾಗ ಒಂದು ಮಗು ಐತಲ್ಲ, ಇವತ್ತು ಮಲ್ಲಿಕಾರ್ಜುನ ದೇವರು ಮಠಕ್ಕೆ ಬರಾಕತ್ತಾರಂತ ಇಷ್ಟಕೊಂಡ ಮಂದಿ ಸೇರಿರಿ ಅಂತ ನಾ ಏನು ತಿಳ್ಕೊಂಡಿಲ್ಲ. ಅವರು ನೋಡಕ್ ಚಂದ ಅದಾರ, ಯೋಗ ಆಗ್ತಾರ, ಅದನ್ನ ಮಾಡ್ತಾರ, ಇದನ್ನ ಮಾಡ್ತಾರ, ಅದಕ್ಕೆ ಬಂದಿಲ್ಲ ನೀವು. ಒಂದು ಮಗು ತಾಯಿಯನ್ನು ಬಿಟ್ಟು ಶಾಶ್ವತವಾಗಿ ಎಲ್ಲೋ ಇರತಕ್ಕಂಥ ಹಾನಗಲ್ ತಾಲೂಕನ್ನು ಬಿಟ್ಟು ಹೆತ್ತ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನು ತೊರೆದು ಹಾಕಿ ಬಬಲೇಶ್ವರದ ಈ ಮಠವೇ ನನಗೆ ಶಾಶ್ವತ ನಿಧಿ, ನಮ್ಮ ಪೂಜ್ಯ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳೇ ನನ್ನ ತಂದೆ, ನೀವ ನಮ್ಮ ತಾಯಿ ಅಂತ ತಿಳ್ಕೊಂಡು ಬಂದು ಕುಂತದಲ್ಲ, ಹುಡುಗ ಒಂದು ಜೋರು ಚಪ್ಪಾಳೆಯನ್ನು ತಟ್ಟಿ ನಮ್ಮ ಗುರುಗಳನ್ನು ನಾವು ಸ್ವಾಗತ ಮಾಡ್ಕೋಬೇಕಾಗ್ತದೆ. ಇದೊಂದು ಅಪರೂಪದ ಸಂದರ್ಭ, ಎಲ್ಲರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಯಾಗಿರ್ತಕ್ಕಂಥ ಮಕ್ಕಳಿಗೆ 4 ಮಕ್ಕಳು ಹುಟ್ಟಿದ್ವು ಅಂದ್ರೆ 4 ಮಕ್ಕಳೊಳಗೆ ಯಾವ ಮಗುವಿಗೆ ನಾವು ಅಧಿಕಾರ ಕೊಡ್ಬೇಕು ಅನ್ನೋದು ಎಲ್ಲರೂ ವಿಚಾರ ಮಾಡ್ತಾರೆ. ನಮ್ಮ ಹೊಟ್ಟಾಗ ಹುಟ್ಟಿರ್ತಾವ, ಅದ್ರಾಗ ನನ್ನ ಮನೆತನವನ್ನು ಯಾರು ನೋಡ್ಬೇಕು ಅನ್ನುವಂಥದ್ದನ್ನು ಅವರಿಗೆ ನೋಡ್ರಿ. ಎಲ್ಲಾದ್ರೂ ನಿಮ್ಮ ಮಕ್ಕಳನ್ನ ಹಾಸ್ಟೆಲ್ನಾಗ ಇಟ್ರಂದ್ರೆ, ಇಲ್ಲೇ ಸ್ಕೂಲ್ನಾಗ ಕಳಿಸಿದ್ರಂದ್ರೆ 400 ಕಿಲೋಮೀಟರ್ ದೂರ ಇರತಕ್ಕಂಥ ಮಗುವಿನ ನೋಡಕ್ಕೆ ಒಂದು ತಿಂಗಳಿಗೆ ಒಮ್ಮೆ ಹೊಕ್ಕಿರಿ ನೀವು ಎಲ್ಲ ತಾಯಂದ್ರು. ಇಷ್ಟೆಲ್ಲ ಹೊಕ್ಕಿರಲ್ಲ, ಕೆಲವು ಮಂದಿ ತಾಯಂದ್ರ ಕಣ್ಣ ನೀರು ಬರ್ತಾವ. ಕಾರಣ ಏನು ಅಂತಂದ್ರೆ, ನಮ್ಮ ಮನ್ಯಾಗ ಹುಟ್ಟಿರ್ತಕ್ಕಂಥ ಮಕ್ಕಳ ಅಮಾಶೆಗೊಮ್ಮೆ, ಹುಣಿಗೊಮ್ಮೆ, ಹಬ್ಬಕ್ಕೊಮ್ಮೆ ಹೊಳಿ ಬರ್ತಾವ. ಅವಕ್ಕೆ ಫೋನ್ ಹಚ್ಚಕ್ಕೆ ಬರ್ತದ, ಅಮ್ಮ ಅಂತಾವ, ನಮ್ಮನ್ನು ಬಿಟ್ಟು ಹೋಗ್ಯಾರ ಅಂತಂದ್ರೆ ನಿಮಗೆ ಕರೆದಾಗ ಹೋಗಿ ನೋಡ್ಕೊಂಡ್ರೆ ಬರ್ತೀರಿ. ಮನ್ಯಾಗ ಒಂದು ಮ್ಯಾಚ್ ಬಾಕ್ಸ್ ಕಳೆದು ಹೋದ್ರೆ, ನೀವು ಮನ್ಯಾಗ ಊಟ ಮಾಡುವಂಥ ಅಡುಗೆ ಮಾಡುವಂಥ ಟೈಮ್ದೊಳಗೆ ಒಂದು ಸಣ್ಣ ಕಡ್ಡಿ ಪಟ್ಟಿಗೆ ಕೆಳದು ಹೋದ್ರೆ ಇಲ್ಲೇ ಇಟ್ಟಿದ್ದೆ ಎಲ್ಲಿ ಹೋಯ್ತು ಅಂತ ಮನುಷ್ಯಗೆ ದುಗುಡ ಮಾಡ್ಕೊತಾರೆ. ಆದರೆ ಪೂಜ್ಯ ಮಲ್ಲಿಕಾರ್ಜುನ ದೇವರ ತಂದೆ ತಾಯಿ ಎಷ್ಟು ದುಃಖ ಮಾಡ್ಕೊಂಡಿರ್ಬೇಕು, ನನ್ನ ಮಗ ನಾನು ಶಾಶ್ವತವಾಗಿ ಬಿಟ್ಟು ಹೊಂಟಾನಲ್ಲ ಅಂತ ತಿಳ್ಕೊಂಡು ಅವರು ಅಲ್ಲಿಂದ ಇಲ್ಲಿ ಕಳಿಸ್ಬೇಕಾದ್ರೆ ಎಂದೋ ಸಣ್ಣ ವಯಸ್ಸಿನೊಳಗೆ 8 ವಯಸ್ಸಿನೊಳಗೆ ಮನೆ ಬಿಟ್ಟಾರ. ಅವರು 8 ವಯಸ್ಸಿನಾಗ ಮನೆ ಬಿಟ್ಟು ಶ್ರೇಷ್ಠ ಗುರುಕುಲ ಪದ್ಧತಿಯಾಗಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳ ಗರಡಿ ಒಳಗೆ ತಯಾರಾಗಿರ್ತಕ್ಕಂಥ ಒಂದು ಉತ್ತಮ ಒಳಪಟ್ಟು ಅಂತಂದ್ರೆ ಅದು ಪೂಜ್ಯ ಮಲ್ಲಿಕಾರ್ಜುನ ದೇವರು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಅವ್ರಿಗೊಂದು ಖುಷಿ ಏನು ಅಂತಂದ್ರೆ, ಅಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಒಬ್ಬರನ್ನ ಬಿಟ್ಟಾರನ್ನುವಂಥದ್ದು ಒಂದು ಕಡೆ. ಅದು ನಿಮ್ಮ ಮನೆಯಾಗ ಇರ್ತಕ್ಕಂಥ ಮಕ್ಕಳು ಹೊಳ್ಳಿ ಬರ್ತಾರನ್ನುವಂಥದ್ದು ನಿಮಗೆಲ್ಲ ಗೊತ್ತದ. ಆದರೆ ಪೂಜ್ಯ ಗುರುಗಳಾಗಿರ್ತಕ್ಕಂಥವ್ರು ಎಲ್ಲವನ್ನು ಬಿಟ್ಟು ನೀವೇ ತಂದೆ ತಾಯಿ, ಅಲ್ಲಿ ಇಬ್ಬರು ತಂದೆ ತಾಯಿಗಳನ್ನು ಕಳ್ಕೊಂಡೇನನ್ನುವಂಥದ್ದು ದುಃಖ ಎಲ್ಲರಿಗೂ ಇರ್ತದೆ. ಆದ್ರೆ ಅಲ್ಲಿ ಕಳ್ಕೊಂಡು ತಂದೆ ತಾಯಿಗಳು ಇಬ್ಬರು ಆದ್ರೆ ನಿಮ್ಮಂಥ ಸಾವಿರಾರು ಮಂದಿ ತಂದೆ ತಾಯಿಗಳು ಅವ್ರ ಪಾಲಿಗೆ ಸಿಗ್ತೀರಿ ಅನ್ನುವಂಥ ಕಾರಣಕ್ಕೆ ನಿಮ್ಮ ಹತ್ರ ಬಂದಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಕೊನೆಯದೊಂದು ಮಾತು ಹೇಳ್ತೇನೆ.
ಮುಳುಗುಂದದ ಬಾಲಲೀಲ ಮಹಂತ ಶಿವಗಳು ಒಂದು ಮಾತನ್ನು ಹೇಳ್ತಾರೆ, ಎಲ್ಲ ಹಿರಿಯರು ತಿಳ್ಕೊಬೇಕದನ್ನು. ಏನು ಚಲೋ ಮಾತು ಹೇಳ್ತಾರೆ ಅಂದ್ರೆ, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ, ಅಗಜ ತನಗೆ ಮಲೆ ಹಾಲಿಲ್ಲವೆಂದು ಜಗಕ್ಕೆ ಕಳುಹಿದಳು ಪುತ್ರನ. ನಾವು ತಾಯಿಯಾಗಿರ್ತಕ್ಕಂಥವಳು ಹಾಗೆ ಎದೆ ಹಾಲನ್ನು ಮಕ್ಕಳಿಗೆ ಕೊಡ್ತಾಳಲ್ಲ, ಅಗಜ ಅಂದ್ರೆ ಪಾರ್ವತಿ. ಅವ್ರು ಹೇಳ್ತಾರೆ ಒಬ್ಬರು ವಿರಕ್ತ ಸ್ವಾಮಿಗಳು, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ. ಯಾವ ಮಗನ ತಗೋಬೇಕು? ಒಂದು ಮಗು ಇನ್ನು ಎರಡೆಲ್ಲ ಮಕ್ಕಳು ಎದೆ ಹಾಲು ಕುಡಿದು ಬೆಳಕತ್ತಾವ. ಅಗಜ ತನಗೆ ಮಲೆ ಹಾಲಿಲ್ಲವೆಂದು, ತನಗೆ ಎದೆ ಹಾಲಿಲ್ಲ ಅಂತ ತಿಳ್ಕೊಂಡು ಇನ್ನೊಂದು ನಿರಂಜನ ಮೂರ್ತಿಯನ್ನ ಸ್ವಾಮಿಯನ್ನ ಭಕ್ತರುಡಿಯಾಗಿ ಹಾಕಿದ್ಲಂತಕ್ಕೆ ತಾಯಿ ಪಾರ್ವತಿ. ಇಲ್ಲೇನು ಕುಂತವಲ್ಲ ಸ್ವಾಮೀಜಿ ಅವರು, ಸಾಕ್ಷಾತ್ ಪಾರ್ವತಿ ದೇವಿ ನಿಮ್ಮ ಭಕ್ತರು ಉಡಿಯಾಗಿ ಹಾಕಿ ಭಕ್ತಿ ರಸವನ್ನು ದನಿಯಲ್ಲಿ ಉಂಡು ಅವರು ಭಕ್ತಿಯನ್ನು ಉಂಡು ನೀವು ಬೆಳಿ ಅಂತ ತಿಳ್ಕೊಂಡು ನಿಮ್ಮ ಉಡ್ಡಲ್ಲಾಗಿ ಇಟ್ಟಿರ್ತಕ್ಕಂಥ ಮಕ್ಕಳು ಇಲ್ಲಿ ಕುಂತಿರ್ತಕ್ಕಂಥ ಸ್ವಾಮಿಗಳು ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಪೂಜ್ಯ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಅಜ್ಜವ್ರ ಬಗ್ಗೆ ನಾವು ಅಭಿಮಾನದಿಂದ ಒಂದು ಮಾತು ಹೇಳಬೇಕಾಗ್ತದೆ. ಅವರು ಒಂದು ಪೀಠದ ಜಗದ್ಗುರು ಆದ್ರೂ ಸಹಿತ ಇಂಥ ಭವ್ಯ ಪರಂಪರೆಯನ್ನು ನಡೆಸೋದಕ್ಕಾಗಿ ಬಹಳಷ್ಟು ವಿಚಾರಗಳನ್ನು ಮಾಡಿ, ಎಲ್ಲ ವಿಚಾರವನ್ನು ಮಾಡಿ ಇವತ್ತಿನ ದಿವಸ ಪೂಜ್ಯ ಮನಗುಳಿ ಅಜ್ಜವರು ಬಂದಿದ್ದಾರೆ. ಅವರ ಸಹಕಾರನೂ ಬಹಳಷ್ಟು ಈ ಕಾರ್ಯಕ್ರಮಕ್ಕಿದೆ. ಪೂಜ್ಯ ಮಲ್ಲಿಕಾರ್ಜುನ ದೇವರು ಅವ್ರ ಬಗ್ಗೆ ಒಂದೇ ಸಣ್ಣ ಮಾತನ್ನು ಹೇಳ್ಬಿಡ್ತೇನಮ್ಮ. ಬಹಳ ಸಹವಾಗಿರ್ತಕ್ಕಂಥವ್ರು, ಬಹಳ ಸೇವೆಯನ್ನು ಮಾಡ್ತಕ್ಕಂಥವ್ರು. ಬಹುತೇಕ ತಾಯಿ ಮಗುವಿನನ್ನು ಹೇಗೆ ನೋಡ್ಕೊತಾಳ ನನಗೊಂದು ಖಾತ್ರಿ ಐತಿ ಅವ್ರ ಬಗ್ಗೆ ಹೇಳೋದಕ್ಕೆ. ಅವ್ರು ಏನು ಮಾಡ್ತಾರೆ ಎಷ್ಟು ಕಲಿತಾರಂತ ಭಾಳ ಮಂದಿ ತಲೆಯಾಗಿರ್ಬೋದು. ಅವ್ರು ಓದಿದ್ದು ಭಾಳ ಓದ್ಯಾರ ಅಂದ್ರೆ ಯೋಗಾಸನದೊಳಗೆ ಏನು ಮಾಡಬೇಕಾಗೈತಿ ಆ ಎಲ್ಲ ಸಾಧನೆಗಳನ್ನು ಮಾಡ್ಯಾರ. ಅದಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಾರ ಅಂತಂದ್ರೆ ಉತ್ತಮವಾಗಿ ಯಾವುದೇ ಒಂದು ಸಣ್ಣ ಚ್ಯುತಿ ಬರಲಾರ್ದಂಗೆ ಗುರುವಿನ ಸೇವೆ ಮಾಡಿಕೊಂಡು ಹೋಗುವಂಥ ಎಲ್ಲ ಗುಣಗಳು ನಮ್ಮ ಮಲ್ಲಿಕಾರ್ಜುನ ದೇವರ ಹತ್ರ ಐತೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಗುರುವಿನ ಹತ್ರ ಅಂಥದ್ದೊಂದು ಶಕ್ತಿ ಐತಿ. ಹೊರಗೆ ಹೋಗಿ ಅಟ್ಟ ವಿದ್ಯಾಭ್ಯಾಸ ಮಾಡಿದ್ರು ಏನಕ್ಕೈತಿ ಗೊತ್ತಿಲ್ಲ. ಪೂಜ್ಯ ಡಾಕ್ಟರ್ ಜಗದ್ಗುರು ಮಹಾದೇವ ಮಹಾಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಸೇವೆಯನ್ನು ಮಾಡಿದ್ರು ಅಂತಂದ್ರೆ ಬಹುತೇಕ ಒಂದು ಸಣ್ಣ ಕತ್ತಿ ನಿಮಗೆಲ್ಲ ಗೊತ್ತಿರಲಿ. ಏನಂತಂದ್ರೆ ಪಾರ್ವತಿ ಪರಮೇಶ್ವರ ಇಬ್ಬರು ಕುಂತಿದ್ರಂತ, ಪೌರಾಣಿಕ ಕಥೆ ಐತಿ, ಎಲ್ಲರಿಗೂ ಗೊತ್ತಿರಲಿ. ಪಾರ್ವತಿ ಪರಮೇಶ್ವರ ಹಿಂಗೆ ಕುಂತಂಥ ಟೈಮ್ದೊಳಗೆ ಹೇಳಿದ್ರು ಅವ್ರು ಏನಂತ, ಯಾರು ಜಗತ್ತನ್ನು ಸುತ್ತ ಹೊಡೆದು ಬರ್ತೀರಿ ಅವ್ರು ನಂಬರ್ 1 ಅಂತ ತಿಳ್ಕೊತೀವಿ ಅಂತ ಒಂದು ಕಥೆ ಐತಿ. ಅದು ಎಲ್ಲ ಷಣ್ಮುಖ ಹೋಗಿಬಿಟ್ಟ. ಗಣಪ ಏನು ಮಾಡಿದ ಅಲ್ಲೇ ತಂದೆಯನ್ನ ಸುತ್ತ ಹೊಡೆದು ಇಡೀ ಜಗತ್ತ ಸುತ್ತ ಹೊಡೆದೀನಿ, ನಾನು ದೊಡ್ಡವ ಅಂತ ಕುಂತಿದ್ದವ. ಅವ ಎಲ್ಲ ಜಗತ್ತು ಸುತ್ತ ಹೊಡೆದು ಬಂದ ಮೇಲೆ ಇವತ್ತು ತಂದೆ ತಾಯಿಯನ್ನ ಇದು ಸುತ್ತ ಹೊಡೆದು ಕುಂತಿದ್ನಲ್ಲ, ಅವಾಗ ಕೇಳಿದ್ನಂತವ, ನಾನೆಲ್ಲ ಸುತ್ತ ಹೊಡೆದು ಬಂದೆ, ನೀ ಇನ್ನೂ ಇಲ್ಲೇ ಕುಂತಿ ಅಂದಾಗ ಅವಾಗ ಗಣಪ ಒಂದು ಮಾತು ಹೇಳಿದ, ನೀ ಜಗತ್ತನ್ನು ಸುತ್ತ ಹೊಡೆದು ಬಂದಿರ್ಬೋದು, ಆದ್ರೆ ನಾ ಜಗತ್ತು ಯಾರು ನಿರ್ಮಾಣ ಮಾಡ್ಯಾರಲ್ಲ ಅವ್ರನ್ನ ಈ ಸುತ್ತ ಹೊಡೆದಿನ ಅಂದ್ರೆ ನಿನಕ್ಕಿಂತ 10 ಸುತ್ತ ಹೊಡೆದು ಬಂದಂಗೆ ನಾನು ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರ. ಈ ಮಾತನ್ನು ಯಾಕೆ ಹೇಳಕತ್ತೀನಿ ಅಂದ್ರೆ ಅವರು ಹಿಮಾಲಯದಾಗಿದ್ರು, ಕೇದಾರದಾಗಿದ್ರು, ಮತ್ತು ಶಿವಯೋಗ ಮಂದಿರದಾಗಿದ್ರು, ಅಲ್ಲಿದ್ರು, ಈ ಹುಬ್ಳಿಯಾಗಿದ್ರು, ಹಾವೇರಿಯಾಗಿದ್ರು ಅನ್ನುವಂಥದ್ದು ಎಷ್ಟು ಮುಖ್ಯ ಅಲ್ಲ. ಇನ್ನು ಮುಂದೆ ಬಹಳ ಪ್ರಾಮಾಣಿಕತೆಯಿಂದ ಗುರುಪಾದಪ್ಪನ ಸೇವೆ ಮತ್ತು ಡಾಕ್ಟರ್ ಜಗದ್ಗುರು ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳ ಸೇವೆ ಮಾಡಿಬಿಟ್ರೆ ಇಡೀ ಜಗತ್ತ ಸುತ್ತ ಹೊಡೆದಂಗೆ ಆಕತ್ತೆ ಅನ್ನುವಂಥ ಭಾವನೆಯನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅಂತಹ ಶ್ರೇಷ್ಠ ಒಬ್ಬ ಉತ್ತರಾಧಿಕಾರಿಯನ್ನ ನೀವೆಲ್ಲರೂ ಒಂದು ನೆಪ, ನಾವೊಂದು ನೆಪ, ಗುರುಗಳು ಅನ್ನುವಂಥದ್ದು ಒಂದು ನೆಪ. ಈ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅಲ್ಲಿ ಗದ್ದಿಗೆಯಾಗಿದ್ದವನು ಮಹಾದೇವ ಅಜ್ಜವ್ರಿಗೆ ಪ್ರೇರಣೆ ಕೊಟ್ಟಾನಂತ ತಿಳ್ಕೊಂಡು ಆ ಉತ್ತರಾಧಿಕಾರಿ ನಿಮ್ಮ ಉಡ್ಯದಾಗ ಬಂದು ಬಿದ್ದೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಅಂತಹ ಒಂದು ಮಾತು ಹೇಳ್ತಾರೆ ಬಸವಣ್ಣವ್ರು, ಕುಂಡಲಿಗ ನೊಂದು ಕೀಡೆಯ ತಂದು ತನ್ನಂತೆ ಮಾಡಿತಲ್ಲ, ನೀ ಕೇಳಿ ನಂಬಯ್ಯ, ನೀ ನೋಡಿ ನಂಬಯ್ಯ. ಒಂದು ಕುಂಡಲಿಗಿನ ಹೂವ, ಒಂದು ಕಿಂಡಲಿಗೆ ಅನ್ನುವಂಥದ್ದು, ಇದು ನಿಮ್ಮ ಮನ್ಯಾಗ ಭ್ರಮರ ಅಂತೀರಿ ನೋಡಿ, ಕೀಟ ಅಂತವ್ರು, ಅದು ತಾವು ಮಟ್ಟಿ ಇಟ್ಟು ಮರಿ ಹಾಕೋದಿಲ್ಲ. ಒಂದು ಕೀಡೆಯನ್ನು ತಗೊಂಡು ಬರ್ತದೆ, ಕೀಡೆ ತಗೊಂಡು ಬಂದು 21 ದಿವಸ ಅದ್ರ ಮುಂದೆ ತನ್ನ ನಾದವನ್ನು ಮಾಡಿದರೆ ಕೀಡೆ ಸ್ವರೂಪ ಬದಲಿ ಆಕೈತೆ ಅಂತ ಹೇಳ್ತಾರೆ ಅವರು. ಕುಂಡಲಿಗ ನೊಂದು ಕೀಡೆಯ ತಂದು ತನ್ನಂತೆ ಮಾಡಿದೆಯ, ನೀ ಕೇಳಿ ನಂಬಯ್ಯ, ನೀ ನೋಡಿದ್ರೆ ನಂಬು. ಯಾಕಂದ್ರೆ ಅವ್ರ ಮಾತು ಕೇಳಿ ನಂಬಕ್ಕೆ ಹೋಗ್ಬಿಟ್ಟು ನೀನು ನೋಡಿ ನಂಬು ಅಂತ. ಯಾಕಂದ್ರೆ ಹೇಳಿಕೆ ಮಾತಿನಿಂದ ಜಗತ್ತು ಹಾಳಾಗಿ ಹೋಗ್ಬಿಟ್ಟದ. ಜಗತ್ತು ಎದುರಿನಿಂದ ಹಾಳಾಗಿದೆ ಅಂದ್ರೆ ಒಂದು ಯಾರಾದರೂ ಹೇಳಿದ್ದನ್ನು ಕೇಳಿದ್ದನ್ನು ಅಷ್ಟೇ ಮತ್ತೊಬ್ಬರು ಮುಂದೆ ಹೇಳೋದ್ರಿಂದ ಜಗತ್ತು ಹಾಳಾಗೈತೆ ಅನ್ನುವಂಥದ್ದನ್ನು ತಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ. ಕಾರಣ ಏನು ಅಂದ್ರೆ ಒಂದು ಚಲೋ ವಜ್ರದ ಗಂಟನ್ನು ತಗೊಂಡು ಹೋಗಿ ಮಾರ್ಕೆಟ್ನಾಗ ಇಟ್ಟರೆ ಅದ್ರ ಬೆಲೆ ಯಾರು ಕಟ್ಟವ್ರು? ಒಂದು ಚಲೋ ವಜ್ರದ ಗಂಟು ತಗೊಂಡನಪ್ಪ, ಹೋಗಿ ತರಕಾರಿ ಮಾರ್ಕೆಟ್ನಾಗ ಕುಂತ್ರೆ ಅವ ತರಕಾರಿ ರೇಟ ಕೇಳ್ತಾನೆ ಹೊರತಾಗಿ ವಜ್ರದ ಬೆಲೆ ಅವ್ನಿಗೆ ಗೊತ್ತಾಗೋದಿಲ್ಲ. ಹಾಗೆ ತರಕಾರಿ ಮಾರ್ಕೆಟ್ನೊಳಗೆ ಹೋಗಿ ವಜ್ರ ಇಟ್ಟರೆ ಆ ವಜ್ರದ ವ್ಯಾಪಾರವನ್ನು ಯಾರಿಗೆ ಅರ್ಥ ಮಾಡ್ಕೊಳಂಗಿಲ್ಲ. ವಜ್ರದ ಬೆಲೆ ಕಟ್ಟಕ್ಕೆ ವಜ್ರದ ವ್ಯಾಪಾರನೇ ಬೇಕಾಗ್ತದೆ. ಹಂಗೆ ಮಲ್ಲಿಕಾರ್ಜುನ ದೇವ್ರ ಕಿಮ್ಮತ್ತು ಮಹಾದೇವ ಜಗದ್ಗುರು ಮಹಾಸನ್ನಿಧಿಯವ್ರಿಗೆ ಗೊತ್ತಾಗೈತೆ ಅನ್ನುವಂಥದ್ದನ್ನು ತಿಳ್ಕೊಂಡು ಈ ಮಠಕ್ಕೆ ಅವರು ಉತ್ತರಾಧಿಕಾರಿಯಾಗಿ ಬಂದಾರ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ
ಎಲ್ಲರೂ ಈ ಕಾರ್ಯಕ್ರಮ ಭಾಳಷ್ಟು ಮಂದಿ ಶ್ರಮ ತೊಳೆದ್ರೆ ನಮ್ಮ ನವೀನ್ ಬಿರಾದರ್ ಸರ್ ಅವರು ಭಾಳ ಹಿರಿಯರು, ಅಜ್ಜವರು ಎಲ್ಲ ಹಿರಿಯರು, ಊರಾಗಿರ್ತಕ್ಕಂಥ ನಮ್ಮ ಪಾಟೀಲ್ ವಿ ಎಸ್ ಪಾಟೀಲ್ ಅವರು ಅದಾಗಿ ಎಲ್ಲರೂ ಹಿರಿಯರು ಕೂಡ್ಕೊಂಡು ಒಂದು ಹುಮ್ಮಸ್ಸಿನಿಂದ ಹಿಡ್ಕೊಂಡು ಏನು ಕಾರ್ಯಕ್ರಮ ಮಾಡಿರಲ್ಲ, ಇನ್ನು ಮುಂದೆ ಬರುವಂಥ ದಿನಮಾನದೊಳಗೆ ಪರಮ ಪೂಜ್ಯ ಮಹಾದೇವ ಜಗದ್ಗುರು ಮಹಾಸನ್ನಿಧಿ ಅವರ ಸೇವೆ ಮತ್ತು ಈ ಮಠದ ಸೇವೆಯನ್ನು ಭಾಳ ಪ್ರಾಮಾಣಿಕವಾಗಿ ಮಾಡುವಂಥ ಒಂದು ದೊಡ್ಡ ಶಕ್ತಿ ಅದು ಮಲ್ಲಿಕಾರ್ಜುನ ದೇವರಿಗೆ ಐತಿ. ನಾನು ಒಂದು ಕೊನೆಯ ನಿಮ್ಮ ತಾಯಿಯಂದ್ರಿಗೆ ಹೇಳಿ ಅರಿಕೆ ಮಾಡ್ಕೊಳ್ಳೋದೇನಂದ್ರೆ, ನೀವು ಇನ್ನು ಮೇಲಿಂದ ಏನು ತಿಳ್ಕೊಬೇಕಯ್ಯವ, ನಿಮ್ಮ ಮನ್ಯಾಗ 3 ಮಂದಿ ಮಕ್ಕಳು ಇದ್ರೆ ಯಾರು ಕೇಳ್ತಾರೆ ನಾಳೆ ಬಂದು ಎಷ್ಟು ಮಂದಿ ಮಕ್ಕಳು ಅಂತ ಕೇಳ್ತಾರೆ. ನಿಮ್ಮ ಶಾಂತ ಸಿದ್ದಯ್ಯನವ್ರು ಏನನ್ನೋರು ಎಷ್ಟು ಮಂದಿ ಮಕ್ಕಳು ಅಂದ್ರೆ ಏನನ್ನೋರು, ನಿಮ್ಗೆ ಎಷ್ಟು ಇರ್ತಾವು ಮನ್ಯಾಗ 2 ಇದ್ದವರು ಇನ್ನು ಮೇಲೆ 3 ಅನ್ಬೇಕು, 3 ಇದ್ದವರು 4 ಅನ್ಬೇಕು, 2 ಇದ್ದವರು 3 ಅನ್ಬೇಕು, 3 ಇದ್ದವ್ರು 4 ಅನ್ಬೇಕು. ನನಗೆ ಯಾವ ಮಕ್ಕಳಿಲ್ಲ ಅಂತ ಯಾರು ಇದ್ರೆ 1 ಐತೆ ಅನ್ಬೇಕು. ಯಾವುದದು ಕೈ ಮಾಡ್ರಿ ಅವ್ರ ಕಡೆ. ಯಾವುದದು ಇಲ್ಲಿ ಕುಂತದಲ್ಲ ಪೂಜ್ಯ ಮಲ್ಲಿಕಾರ್ಜುನ ದೇವರ, ಅದು ಮಹಾದೇವ ಶಿವಾಚಾರ್ಯ ಜಗದ್ಗುರು ಮಹಾಸನ್ನಿಧಿ ಅವರ ಕೂಸು ಕರಸಂಜಾತಾಗಿ ಇಲ್ಲಿ ಬಂದೈತೆ ಅಂದ್ರೆ ಆ ಮಠದಾಗಿರುವಂಥ ಆ ಮಗನು ನಂದ ಅನ್ನುವಂಥ ಭಾವನೆ ಎಲ್ಲ ಭಕ್ತರಿಗಿರ್ಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಮಗನಾಗಿ ನೋಡ್ಬೇಕೆ ಹೊರತಾಗಿ ಸೊಸೆಯಾಗಿ ಯಾರನ್ನು ನೋಡಬಾರ್ದು. ಸೊಸೆಯಾಗಿ ನೋಡಾಕೊಂಡ್ರೆ ಸಮಸ್ಯೆ ಚಲೋ ಆಕೈತಿ. ನೋಡ್ರಿ, ಮನ್ಯಾಗ ಅಡ್ಡಾಡುವಂಥ ಟೈಮ್ದೊಳಗೆ ಮನ್ಯಾಗ ನೋಡ್ರಿ ನೀವು ಮಗಳು ಊಟಕ್ಕೆ ನೀಡಾಕತ್ತಂದ್ರೆ, ಮಗಳು ಊಟಕ್ಕೆ ನೀಡಾಕತ್ತ ಕಾಲಾಗ ಏನೋ ಸಾಮಾನು ಜಾರಿ ತೆಳಗೆ ಬಿತ್ತಂದ್ರೆ ನಮ್ಮ ಮನೇನ ಬುದ್ಧಿನೇ ಇಲ್ಲ, ಕಾಲ ಸಾಮಾನು ಇಡ್ತಾರ ಅಂತಾರೆ. ಯಾವಾಗ ಮಗಳು ಊಟಕ್ಕೆ ನೀಡಾಕತ್ತಾಗ, ಅದ ಸೊಸಿ ಊಟಕ್ಕೆ ನೀಡಾಕತ್ತಾಗ ಏನೋ ಒಂದು ಸ್ವಲ್ಪ ಕಾಯಿ ಜಾರಿ ತೆಳಗೆ ಬಿತ್ತಂದ್ರೆ ಇತ್ತಿತ್ತಾಗಿ ಕಣ್ಣು ನೆತ್ತಿ ಮೇಲೆ ಬಂದಾವ ಅಂತ ಹೇಳ್ತಾವ ಅವ್ರ ಅತ್ತಿ. ನಾ ಹೇಳ್ತೀನಿ ನಿಮಗೆ, ಮಗಳನ್ನೂ ಅದ ತಪ್ಪು ಮಾಡ್ಯಾಳ, ಸೊಸಿನೂ ಅದ ತಪ್ಪು ಮಾಡ್ಯಾಳ. ಸೊಸಿ ತಪ್ಪು ಮಾಡಿದ್ರೆ ಆಕಿ ಹೆಂಗೆ ಬೇಕಾದಂಗೆ ಬೇಯ್ತೀರಿ, ಅದ ಮಗಳು ತಪ್ಪು ಮಾಡಿದ್ರೆ ಕಾಲಾಗ ಸಾಮಾನು ಇಡ್ತೀವಿ ಅಂದ್ರೆ ಇಷ್ಟ ವ್ಯತ್ಯಾಸ ತಿಳ್ಕೊಂಡ್ಬಿಡ್ರಿ. ನಮ್ಮ ಮಲ್ಲಿಕಾರ್ಜುನ ದೇವರನ್ನ ಮಗಳಾಗಿ ನೀವು ಸ್ವೀಕಾರ ಮಾಡ್ರಿ, ಸೊಸೆಯಾಗಿ ಸ್ವೀಕಾರ ಮಾಡಬೇಡ್ರಿ ಎನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಸಹಿತ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಇಟ್ಟೇ ಶಾಂತವಾಗಿ. ಯಾಕಂದ್ರೆ ಹಾವೇರಿ ಅಜ್ಜವ್ರು ಮುಂದೆ ಸಾಯಂಕಾಲ ಅವ್ರಿಗೆ 1000 ಮಂದಿ ಕಾಯ್ಕೊಂಡು ಒಂದು ಕಾರ್ಯಕ್ರಮದಾಗ ಕುಂತಾರೆ. ನಾನು ಒಂದು ಕಾರ್ಯಕ್ರಮಕ್ಕೂ ಏನಪ್ಪ ಇವ್ರು ಇವ್ರ ಗೌಡ್ರ ಇವ್ರೇನು ಸ್ವಾಮಿಗಳು ಹೊಳ ಬೆನ್ನ ಹತ್ತಾರ ಹೇಳಕ್ಕೆ ಬರಕತ್ತಾರ ಅಂದ್ಗಿಂದ್ರಿ. ಮತ್ತು ನೀವು ಕಾರಣ ಇಷ್ಟ, ಇಲ್ಲಿ ಬಂದಿರತಕ್ಕಂಥ ಸ್ವಾಮಿಗಳು ಜಗದ್ಗುರು ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಪ್ರೀತಿಗೆ ಬಂದವರು. ಇದಕ್ಕಿಂತ ಪ್ರೀತಿಯಾಗಿ ನಾವು ಕೂಡ ನಮ್ಮ ಕೂಟಾಗಿದ್ದುಕೊಂಡು ಒಬ್ಬ ನಮ್ಮ ಸಹಪಾಠಿ ಆಗಿರ್ತಕ್ಕಂಥ ವಯಸ್ಸಾಣದಿರ್ಬೋದು, ವಯಸ್ಸಾಣದಿದ್ರೂ ಸಹಿತ ನಮ್ಮ ಮಲ್ಲಿಕಾರ್ಜುನ ದೇವರು ಎಂಥವ್ರು ಕೂಟ ಸ್ನೇಹ ಅಂದ್ರೆ ಜಗತ್ನಾಗ ಹೇಳ್ತಾರೆ ಒಂದು ಮಾತು, ನಮ್ಗಿಂತ ಸಣ್ಣವ್ರ ಕೂಟಾಗ ಎಂದೂ ಗೆಳತನ ಮಾಡಬಾರ್ದಂತ, ನಮ್ಗಿಂತ ದೊಡ್ಡವ್ರ ಕೂಟ ಗೆಳತನ ಮಾಡ್ಬೇಕಂತ. ಹಂಗೆ ಅವ್ರ ವಯಸ್ಸಿನ ಹುಡುಗರು ಕೂಟಾಗ ಅವ್ರು ಎಂದೂ ಕೂಡ ಗೆಳತನ ಮಾಡಿಲ್ಲ. ಆದ್ರೆ ಅವ್ರು ಇರ್ತಕ್ಕಂಥ ಸಣ್ಣ ಮೂರ್ತಿ ಆದ್ರೂ ಸಹಿತ ಹಾವೇರಿ ಅಜ್ಜವ್ರಂತವ್ರು, ನಮ್ಮ ಅಭಿನವ್ ಸಿದ್ದಾರೂಢಪ್ಪ ಅವರು ಅಂತ ಇಂಥವ್ರು ಗರಡಿ ಒಳಗೆ ಗೆಳತನದಾಗ ಬೆಳೆದ ಕೂಸದಾಗಿರೋದ್ರಿಂದ ಆ ಕೂಸನ್ನು ಒಟ್ಟಾಗ ಕಣ್ಣಾಗ ನೀರು ಬರಲಾರ್ದಂಗೆ ಜೋಪಾನ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಮತ್ತೆ ಹೆಚ್ಚಿನ ಮಾತುಗಳನ್ನು ಮತ್ತೊಮ್ಮೆ ಆಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆ ಹುಡುಗನನ್ನು ಜೋಪಾನ ಮಾಡುವಂಥದ್ದು ಗುರುಪಾದೇಶನ ಆಶೀರ್ವಾದದಿಂದ ನಿಮ್ಮ ಹುಡುಗರಿಗೆ ಐತೆ ಅನ್ನುವಂಥ ಮಾತನ್ನು ಹೇಳಿ, ಆ ಪೂಜ್ಯ ಮಹಾದೇವ ತಾತನವರು ಮಹಾದೇವ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಎಂದೂ ಕೂಡ ಒಂದು ಸಣ್ಣ ಲೋಪದೋಷ ಆಗ್ಲಾರ್ದಂಗೆ ಸೇವಾ ಮಾಡ್ಕೊಂಡು ಹೋಗುವಂಥ ಅವ್ರ ಗುಣ ಐತಿ. ಮುಂದೆ ಬರುವಂಥ ದಿನಮಾನದೊಳಗೆ ಯೋಗಾಸನ ಹಾಕ್ತಾರ ಅವರು. ಎಂಥ ಯೋಗಾಸನ ನೀವು ಇಲ್ಲಿ ಮಟ್ಟ ನೋಡಿರಲ್ಲ. ಭಾಳ ಮಂದಿ ಯೋಗಾಸನಗಳನ್ನು ತಾವೆಲ್ಲ ಟಿವಿ ಒಳಗೆ ನೋಡಿರಿ, ರಾಮದೇವ್ ಬಾಬಾ ಅವ್ರು ನೋಡಿರಿ, ಮತ್ತು ವಚನಾನಂದ ಶ್ರೀಗಳದವರು ಯೋಗಾಸನ ನೋಡಿರಿ. ಅದೇ ಮಾದರಿ ಒಳಗೆ ಇವತ್ತಿನ ದಿವಸ ಭಾಳ ಪರ್ಫೆಕ್ಟ್ ಆಗಿ ನಮ್ಮ ಬಿಜಾಪುರ ಜಿಲ್ಲೆದೊಳಗೆ ಮತ್ತೊಬ್ಬ ಅಂತ ಯೋಗಾಸನವನ್ನು ಹಾಕುವಂಥ ಯೋಗಿ ಎಲ್ಲಾದ್ರೂ ಅದಾರ ಅಂದ್ರೆ ಅದು ಬಬಲೇಶ್ವರ ಮಠದ ಉತ್ತರಾಧಿಕಾರಿ ಮಲ್ಲಿಕಾರ್ಜುನ ದೇವರು ಅದಾರ ಅನ್ನುವಂಥ ಮತ್ತೆ ನಾವು ಹೇಳಬೇಕಾಗ್ತದೆ. ಅವ್ರಿಗೆ ಸಹಕಾರ ಕೊಟ್ಟವ್ರಿಗೆ, ಸಹಕಾರ ಕೊಡ್ಲಾರದವ್ರಿಗೆ ಎಲ್ಲರಿಗೂ ಸಹಿತ ಒಳ್ಳೆ ಸ್ಥಾನದಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ವೇದಿಕೆಯನ್ನು ಅಲಂಕರಿಸಿ ನಿಮ್ಮೆಲ್ಲರಿಗೆ ದರ್ಶನವನ್ನು ನೀಡುತ್ತಿರುವಂಥ ಮನಗುಳಿಯ ಪರಮ ಪೂಜ್ಯರ ಪವಿತ್ರ ಸನ್ನಿಧಾನದಲ್ಲೂ ಪ್ರಣಾಮಗಳನ್ನು ಆಚರಿಸಿ ಚಿಕ್ಕಪಡಸಲಿಗೆಯ ಪೂಜ್ಯರ ಸನ್ನಿಧಾನದಲ್ಲಿ ಆರಂಭದಲ್ಲಿ ನಮ್ಮೆಲ್ಲರಿಗೆ ದಿಕ್ಸೂಚಿ ಭಾಷಣ ಅಂತಾರಲ್ಲ, ಹಾಗೆ ನಿಯೋಜಿತ ಉತ್ತರಾಧಿಕಾರಿಗಳು ಮುಂದೆ ಕೈಗೊಳ್ಳಬೇಕಾಗಿರುವಂಥ ಗುರುಪಾದ ಸೇವೆಯನ್ನು ಸಮಾಜ ಉತ್ತರಾಧಿಕಾರಿಗಳ ಜೊತೆಗೆ ನಡೆದುಕೊಳ್ಳಬೇಕಾಗಿರುವಂಥ ರೀತಿಯನ್ನು ತಮ್ಮ ದಿಕ್ಸೂಚಿ ಆಶೀರ್ವಚನದಲ್ಲಿ ತಿಳಿಯಪಡಿಸಿದಂಥ ನಾಡಿನ ಖ್ಯಾತ ವಾಗ್ಮಿಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಾನದಲ್ಲೂ ಪ್ರಣಾಮಗಳನ್ನು ಆಚರಿಸಿ ಪೂಜ್ಯರಾಗಿರುವಂಥ ಡಾಕ್ಟರ್ ವಿವೇಕಾನಂದ ದೇವರಲ್ಲಿ, ಸಿದ್ಧಲಿಂಗ ದೇವರಲ್ಲಿ ಇಂಥದ್ದೊಂದು ಅಪರೂಪವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ
ಗ್ರಾಮಾಂತರ ಶಿಕ್ಷಣ ಸಂಸ್ಥೆಯ ಕರ್ಣಧಾರತ್ವವನ್ನು ವಹಿಸಿಕೊಂಡಿರುವಂಥ ಬಿರಾದಾರ್ ಗುರುಗಳಲ್ಲಿ ಇನ್ನುಳಿದಂಥ ಹಿರಿಯರಲ್ಲಿ ಆಗಮಿಸಿದ ಶಿವಸ್ವರೂಪಿಗಳೇ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ನಮ್ಮ ಭಕ್ತರೆಲ್ಲ ಭಾಳ ಶಾಂತ ಕುಂತು ಕಾರ್ಯಕ್ರಮ ನೋಡಾಕತ್ತಾರ. ಆದ್ರೆ ಒಳಗೆ ಕೂತ್ಕೊಂಡಂಥ ನಮ್ಮ ವಿದ್ಯಾರ್ಥಿ ಮಿತ್ರರು ನಮ್ಮ ದೇಶವನ್ನು ಮುನ್ನಡೆಸುವಂಥ ಉಪ್ಪು ಅಂದರೆ ನಮ್ಮ ಯುವಕರು. ನೀವು ಲಕ್ಷ್ಯದಲ್ಲಿ ಇಟ್ಕೋಬೇಕು, ನೂರಾರು ಕಾರ್ಯಕ್ರಮಗಳನ್ನು ನಮ್ಮ ಕಣ್ಣು ತುಂಬ ನಾವು ನೋಡಿರ್ತೀವಿ. ಆದರೆ ನಿಮ್ಮೆಲ್ಲರ ಬದುಕಿನಲ್ಲಿ ಮರೆಯಲಿಕ್ಕಾಗದೇ ಇರುವಂಥ ಒಂದು ಅಪರೂಪದ ಕಾರ್ಯಕ್ರಮ ಅಂದರೆ ಅದು ಬೃಹನ್ಮಠದ ನಿಯೋಜಿತ ಉತ್ತರಾಧಿಕಾರಿಗಳ ಸ್ವಾಗತ ಸಮಾರಂಭ ಅನ್ನೋದನ್ನು ನೀವು ನೆನಪಿನಲ್ಲಿಟ್ಕೋಬೇಕು. ಅದಕ್ಕೆ ಅದು ನೆನಪು ಉಳಿಬೇಕು ಅಂದ್ರೆ ಲಕ್ಷಲ್ಲ ಎಲ್ಲಿರಬೇಕು ಅಂದರೆ ಮಹಾದೇವಜ್ಜರ ಪಾದದ ಕಡೆಗೇ ಇರಬೇಕು. 10 ನಿಮಿಷ ಶಾಂತ ಕೂತ್ಕೊಂಡ್ರಿ ಅಂದ್ರೆ ಕಾರ್ಯಕ್ರಮ ಸಾರ್ಥಕ ಆಗ್ತದೆ. ಪಾರಂಪರಿಕವಾಗಿ ನಾವೆಲ್ಲರೂ ಒಂದು ಶ್ಲೋಕವನ್ನು ಪಠಣ ಮಾಡ್ತೀವಿ. ಎಲ್ಲರೂ 1 ನಿಮಿಷ ಕೈ ಮುಗಿರಿ. ನಾ ಶ್ಲೋಕ ಹೇಳ್ತೀನಿ, ಆ ಶ್ಲೋಕವನ್ನೆಲ್ಲರೂ ಹೇಳ್ರಿ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ನಮಃ ಗುರವೇ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವಾ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. ಇಷ್ಟೇ ಶಾಂತವಾಗಿ ಎಲ್ಲ ಪೂಜ್ಯರ ಆಶೀರ್ವಚನಕ್ಕೆ ಕಿವಿ ಹಾಕ್ರಿ. ನೊಂದವರ ಬೆಂದವರ ಜೀವನಕ್ಕೆ ಬೆಳಕಾಗಿ ಈ ಪೀಠದ ಕರ್ತೃತ್ವ ಶಕ್ತಿಯಾದಂಥ ಕರ್ತಗುರು ಗುರುಪಾದೇಶ್ವರನ್ನು ಎನ್ನ ಹೃದಯ ಮಂದಿರ ಸ್ಮರಿಸಿಕೊಂಡು ಅವರ ಕೃಪಾ ಆಶೀರ್ವಾದದೊಂದಿಗೆ ಈ ಭಾಗದ ಬರನಾಡು ಪೀಡಿತ ಪ್ರದೇಶದೊಳಗೆ ಶಿಕ್ಷಣ ಕ್ರಾಂತಿಯನ್ನೇ ಬೀರಿ ಬಡ ಮಕ್ಕಳದ ಜೀವನದ ಆಶಾಕಿರಣವಾಗಿ ಬಬಲೇಶ್ವರದ ಬೆಳಕಾಗಿ ಈ ಪೀಠದ ಘನತೆಯನ್ನು ಉತ್ತುಂಗಕ್ಕೆ ಏರಿಸಿದಂಥ ಕರ್ತಗುರು ಶಾಂತವೀರೇಶ್ವರನ್ನು ಎನ್ನ ಹೃದಯ ಮಂದಿರ ಸ್ಮರಿಸಿಕೊಂಡು ಈ ಗುರುಗಳ ಕರಸಂಜಾತರಾಗಿ ಈ ಪೀಠದ ಒಡೆಯರಾಗಿ ನನ್ನ ಬಾಳೆಗೆ ಬೆಳಕಾಗಿ ಜೀವನವನ್ನು ಕೊಡುತ್ತಿರುವ ನಿಮ್ಮೆಲ್ಲರ ಆರಾಧ್ಯ ದೈವ ಈ ಒಂದು ಭವ್ಯವಾದ ವೇದಿಕೆಯ ಮೇಲೆ ಉಪಸ್ಥಿತಿರುವ ನನ್ನ ಆರಾಧ್ಯ ದೈವ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಅಪ್ಪಂಗಳ ಅಡದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ
ಎಲ್ಲೋ ಒಂದು ಕಡೆ ಬಿದ್ದು ಕಾಡು ಕಲ್ಲಿನ ತರವಾಗಿ ಗುಡ್ಡ ಬೆಟ್ಟಗಳಲ್ಲಿ ಬಿದ್ದು ಹಾಳಾಗಿ ಹೋಗುತ್ತಿರುವ ಆ ಕಲ್ಲಿನ ತರವಾಗಿರುವಂಥ ಈ ಜೀವನವನ್ನು ತೆಗೆದುಕೊಂಡು ಬಂದು ಶಿಲ್ಪಿಗಾರ ಯಾವ ತರವಾಗಿ ಮೂರ್ತಿಯನ್ನು ಕೆತ್ತನೆಯನ್ನು ಮಾಡ್ತಾನೆ, ಅದೇ ತರವಾಗಿ ನನ್ನ ಜೀವನದ ಬದುಕನ್ನು ಚೆನ್ನಾಗಿ ಗುರುವಿನ ಉಪದೇಶದೊಂದಿಗೆ ನನ್ನ ಜೀವನವನ್ನು ಸಮಾಜಮುಖಿಯಾಗಿ ಸಮಾಜದೊಳಗೆ ಒಬ್ಬ ಸ್ವಾಮಿ ಅಂದರೆ ಹೇಗಿರಬೇಕು ಎಂಬ ಮಾರ್ಗದರ್ಶನದೊಂದಿಗೆ ಆಶೀರ್ವಾದ ಮಾಡುವ ಮೂಲಕವಾಗಿ ಈ ಒಂದು ಪೀಠಕ್ಕೆ ನನ್ನನ್ನು ಇಲ್ಲಿವರೆಗೂ ಕರೆದುಕೊಂಡು ಬಂದು ಗುರುವಿನ ಪಾದದ ಅಡಿಯೊಳಗೆ ಹಾಕಿದಂಥ ಹಾವೇರಿ ಹುಕ್ಕೇರಿ ಮಠದ ಒಡೆಯರಾಗಿ ನನ್ನ ಮಾತೃ ಸ್ವರೂಪಿಗಳಾದಂಥ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಮಧ್ವೀರ ಶೈವ ಶಿವಯೋಗ ಮಂದಿರದ ಉಪಾಧ್ಯಕ್ಷರಾಗಿ ಈ ಸಮಾಜದೊಳಗೆ ನನ್ನಂಥ ಸಾಧಕರಿಗೆ ಮಾರ್ಗದರ್ಶನವನ್ನು ಮಾಡಿ ಮಾತೃ ಸ್ವರೂಪಿಗಳಾದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳವರ ಅಡದಾವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ತೆರನಾಗಿ ಆರೂಢ ಪರಂಪರೆಯಲ್ಲಿ ಅಧ್ಯಾತ್ಮದ ಜ್ಯೋತಿಯನ್ನೇ ಹಚ್ಚಿ ಆರೂಢ ಜ್ಯೋತಿಯಲ್ಲಿ ಪ್ರವಚನದ ಜ್ಯೋತಿಯನ್ನು ಹಚ್ಚಿ ಭಕ್ತರ ಅಂಧಕಾರವನ್ನು ಹೊರದೋಡಿಸಿ ಸುಜ್ಞಾನದ ಮಾರ್ಗವನ್ನು ಉಣಬಡಿಸುತ್ತಿರುವ ಪರಮ ಪೂಜ್ಯರಾದಂಥ ವಿಜಯಪುರದ ಷಣ್ಮುಖಾರೂಢದ ಮಠದ ಒಡೆಯರಾದಂಥ ಎನ್ನ ಮಾರ್ಗದರ್ಶಕರು, ಎನ್ನ ಬಾಳಿಗೆ ಬೆಳಕಾದವರು ಸೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರ ಅರ್ಧವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ತರನಾಗಿ ಮನಗೂಳಿ ಹಿರೇಮಠ ಬೇರೆ ಅಲ್ಲ, ಬಬಲೇಶ್ವರದ ಗುರುಪಾದೇಶ್ವರ ಮಠ ಬೇರೆ ಅಲ್ಲ. ಇವು ಯಾವ ಥರ ಅಂತ ಅಂದ್ರೆ ಒನ್ನ ನಾಣ್ಯದ ಎರಡು ಮಖತರವಾಗಿ ಈ ಸಮಾಜದೊಳಗೆ ಅನ್ಯೂನ್ಯತೆಯನ್ನು ಭಾವನೆಯನ್ನು ಗಟ್ಟಿಗೊಳಿಸ್ಕೊಂತ ನಡೀತಾ ಇದೆ. ಆ ಒಂದು ಪೀಠದ ಪರಂಪರೆಯ ಒಡೆಯರಾದಂಥ ಮನಗುಳಿಯ ಸಂಗನ ಬಸವ ಮಹಾಸ್ವಾಮಿಗಳವರ ಅಡದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮೂಲೆ ಮೂಲೆಗಳ ಜನಗಳ ಹೃದಯದ ಸಿಂಹಾಸನದಲ್ಲಿ ಆಸೀನರಾಗಿ ತಮ್ಮ ಪ್ರವಚನದ ವಾಕ್ ಚಾತುರ್ಯದ ಮೂಲಕವಾಗಿ ಪೀಠದ ಜಗದ್ಗುರು ಆಗುವುದಕ್ಕಿಂತ ಭಕ್ತರದ ಹೃದಯದಲ್ಲಿರುವಂಥ ಸಿಂಹಾಸನದ ಜಗದ್ಗುರು ಆಗಬೇಕೆಂದು ತೋರಿಸಿಕೊಟ್ಟು ನನಗೆಲ್ಲ ಮಾರ್ಗದರ್ಶನವನ್ನು ಮಾಡಿದಂಥ ಮಣಕವಾಡದ ಮಾಣಿಕ್ಯವೆಂದು ಹೆಸರನ್ನು ಪಡೆದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಅಡದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಹಾವೇರಿ ಜಿಲ್ಲೆಯ ಹಿರಿಯ ಪರಮ ಪೂಜ್ಯರಾಗಿ ತ್ರಿಕಾಲ ಪೂಜಾನಿಷ್ಠರು ಮೌನಾನುಷ್ಠಿಗಳಾಗಿ ಆ ಭಾಗದ ಆಧ್ಯಾತ್ಮದ ಶಕ್ತಿಯನ್ನು ಗಟ್ಟಿಗೊಳಿಸುತ್ತಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಅಕ್ಕಿ ಆಲೂರಿನ ಪರಮ ಪೂಜ್ಯರ ಅಡದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಹಿರಿಯ ಪಡಸಲಿಗೆಯ ಪರಮ ಪೂಜ್ಯರ ಅಡದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ಉಪಸ್ಥಿತಿರುವ ನಮ್ಮ ಬಬಲೇಶ್ವರ ಗ್ರಾಮದಲ್ಲಿ ಆಧ್ಯಾತ್ಮದ ಪ್ರವಚನ ಉಣಬಡಿಸೋಕೆ ಆಗಮಿಸಿ ಈ ಒಂದು ಭವ್ಯವಾದ ವೇದಿಕೆ ಮೇಲೆ ಉಪಸ್ಥಿತಿರುವ ಗುಣದಾಳದ ಪರಮ ಪೂಜ್ಯ ವಿವೇಕ್ ದೇವರ ಅಡದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ಮಠದ ಶಿಕ್ಷಣ ಸಂಸ್ಥೆಯನ್ನು ಜ್ಯೋತಿಯನ್ನು ಹಚ್ಚಿ ಹೋದಂಥ ನಮ್ಮ ಶಾಂತವೀರ ಅಪ್ಪನವರ ಜ್ಯೋತಿ ಬರೇ ಗುರು ಹಚ್ಚಿದ ಜ್ಯೋತಿ ಗುರು ಇರುವವರೆಗೂ ಮಾತ್ರ ಸೀಮಿತ ಅಲ್ಲ, ಸೂರ್ಯ ಚಂದ್ರ ಇರುವವರೆಗೂ ಆ ಜ್ಯೋತಿ ಧ್ಯಾನದ ಜ್ಯೋತಿ ಆರಲ್ಲಂಗ ನೋಡಿಕೊಳ್ಳುವಂಥ ಶಕ್ತಿ ಅದು ಭಕ್ತರದು. ಅಂಥ ಭಕ್ತರದ ಮಧ್ಯದೊಳಗೆ ಶ್ರೇಷ್ಠತೆಯನ್ನು ಪಡೆದುಕೊಂಡು
ಆ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಕಾಯ ವಾಚ ಮನಸಾಪೂರ್ವಕವಾಗಿ ಆ ಶಿಕ್ಷಣದ ಸಂಸ್ಥೆಗೆ ತಮ್ಮನ್ನು ತಾವು ಅರ್ಪಣೆಯನ್ನು ಮಾಡಿಕೊಂಡು ಶಿಕ್ಷಣದ ಸಂಸ್ಥೆಯ ಹೆಸರನ್ನು ಉತ್ತುಂಗಕ್ಕೆ ಬೆಳೆಸಿದಂಥ ಆ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ VN ಬಿರಾದರ್ ಸರ್ ಅವರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೂ ಹಿರಿಯರಾದಂಥ VS ಪಾಟೀಲ್ ಸರ್ ಅವರಿಗೂ, ಹಾಗೂ ಈ ಪೀಠದ ಈ ಮಠದ ಅತ್ಯಂತ ಗುರುಗಳ ಹೃದಯದ ಸಿಂಹಾಸನವನ್ನು ಅಲಂಕರಿಸಿದಂಥ ಈ ಪೀಠದ ಶಿಶುಮಕ್ಕಳಾದಂಥ ಎಲ್ಲ ಶಿಶುಮಕ್ಕಳವರಿಗೂ, ಹಾಗೂ ಈ ಬಬಲೇಶ್ವರದ ಸುತ್ತಮುತ್ತಲಿನ ಹಾಗೂ ಬಬಲೇಶ್ವರದ ಎಲ್ಲ ಸದ್ಭಕ್ತರಿಗೂ, ಈ ಕಾರ್ಯಕ್ರಮಕ್ಕೆ ಕಸವನ್ನು ಹೊಡೆಯುವುದಂತ ಹಿಡ್ಕೊಂಡು ಸಿಂಹಾಸನವನ್ನು ಅಲಂಕಾರ ಮಾಡುವವರೆಗೂ ತಮ್ಮನ್ನು ತಾವು ತೊಡಿಸಿಕೊಂಡು ತನು ಮನ ಧನದಂಥ ಸೇವೆಯನ್ನು ಸಲ್ಲಿಸಿದಂಥ ಸುತ್ತಮುತ್ತಲಿನ ಸದ್ಭಕ್ತರಿಗೂ, ಹಾಗೂ ಈ ಪೀಠದ ಶಾಖಾ ಮಠದಂತ ಬಂದಂಥ ಸದ್ಭಕ್ತರಿಗೂ, ಹಾಗೂ ಇಲ್ಲಿ ಕುಳಿತಂಥ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಈ ಒಬ್ಬ ನಿಮ್ಮ ಈ ಪೀಠದ ಸೇವಕ ಸಲ್ಲಿಸುವಂಥ ಶರಣಾರ್ಥಿಗಳು. ಈ ಕಾರ್ಯಕ್ರಮಕ್ಕೆ ಭಾಳ ಜನ ನಮ್ಮ ಚಿಕ್ಕಟ್ಟಿ ಅಂತ ಬಂದಿದ್ದಾರೆ. ಬೇರೆ ಬೇರೆ ನಾ ಎಲ್ಲಿ ಪ್ರವಚನ ಮಾಡಿದ್ದೇನೆ ಅವ್ರಿಗೆಲ್ಲರಿಗೂ ವಿಷಯ ಗೊತ್ತಾಗಿ ಇಲ್ಲೆಲ್ಲ ಬಂದಿದ್ದಾರೆ. ಅವರಿಗೂ ನಾನು ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಗಂಟೆಯನ್ನು ಪಿಡಿದಿರುವ ಟೆಂಟೆಣಿಸಲು ನಾದ, ನೀನು ಒಳಪಕ್ಕು ಏನೇ ನುಡಿಸಿದರೂ ನಾ ನುಡಿವೇನು, ಗುರುವೇ ಕೃಪೆಯಾಗು ಅಂತ. ನಮ್ಮ ಗುರುಪಾದೇಶ್ವರನ ಗದ್ದಿಗೆ ಮುಂದೆ ಗಂಟೆ ಇದೆ. ಆ ಗಂಟೆಯನ್ನು ನಾವು ಹೋಗಿ ಬಡಿದ್ರೆ ಮಾತ್ರ ಆ ಗಂಟೆ ಒಳಗಿನ ಓಂಕಾರ ನಾದ ಜಗತ್ತಿಗೆ ಅದು ಕಿವಿಗೆ ಬಡಿದು ಬೀಳ್ತೈತೆ. ಹಂಗ ಎಲ್ಲೇ ಒಂದು ಹುಟ್ಟಿ, ಎಲ್ಲೇ ಬೆಳೆದು, ಎಲ್ಲೇ ಗುರುವಿನ ಸೇವೆಯನ್ನು ಮಾಡಿಕೊಂಡು ಎಲೆಮರೆ ಕಾಯಾಗಿ ನಾನು ಬದುಕುತ್ತಿರುವ ಈ ಜೀವನವನ್ನು ನನ್ನ ಪರಮ ಪೂಜ್ಯರು, ಹಾವೇರಿ ಪರಮ ಪೂಜ್ಯರು ತೆಗೆದುಕೊಂಡು ಬಂದು ಈ ಪೀಠದ ಒಡೆಯರಾದಂಥ ಜಗದ್ಗುರು ಮಹಾಸನ್ನಿಧಿಯವರ ಅಡಿದಿಗೆ ಹಾಕಿದ್ದಾರೆ. ತಾವೆಲ್ಲ ಈ ಒಂದು ಪುರಪ್ರವೇಶದ ಕಾರ್ಯಕ್ರಮದ ಬರಮಾಡಿಕೊಳ್ಳುವುದು ನೋಡಿದ ಮೇಲೆ ಹೆಂಗೆ ಆ ಗಂಟೆಯ ಬಡಿದಾಗ ಆ ಗಂಟೆಯ ಸೌಂಡು ನಾದನವರೆಗೆ ಹೊಮ್ತೈತು, ಹಂಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ಅಂತ ಅಂದ ನಮ್ಮ ಗುರುದೇವರಾದಂಥ ಗುರುಪಾದೇಶ್ವರರು, ಶಾಂತವೀರೇಶ್ವರರು, ಜಗದ್ಗುರು ಮಹಾಸನ್ನಿಧಿಯವರು ನನ್ನ ಮನಸ್ಸಿನೊಳಗೆ ಬಂದು ಅವರು ನುಡಿಸಿದಂತೆ ನಾನು ನುಡಿತೀನಿ. ಏನಾದರೂ ತಪ್ಪುಗಳು ಇದ್ರೆ ತನ್ನ ಮನೆಯ ಮಗವೆಂದು ತಿಳಿದುಕೊಂಡು ಹೊಟ್ಟೆ ಹಾಕೇರಿ. ಯಾಕಂತ ಅಂದ ಒಂದು ಕಡೆ ಸಂತೋಷ ಆಗ್ತಾ ಇದೆ, ಒಂದು ಕಡೆ ದುಃಖ ಆಗ್ತಾ ಇದೆ. ಏನು ಮಾತಾಡಬೇಕು ಅಂತ ಅಂದು ಮಾತುಗಳು ಮೌನವಾಗಿದ್ದಾವ. ಇಲ್ಲೆಲ್ಲ ಬಂದು ನಾನು ಭಾಳ ಸತ್ಯ ಮಾತಾಡಿದ್ದೇನೆ. ಕಾರಣ ಏನು ಅಂತ ಅಂದ್ರೆ ನನ್ನ ಜೀವನದಲ್ಲಿ ಸುಖ ಅನ್ನೋದು ಯಾವತ್ತು ಕಂಡಿದ್ದಿಲ್ಲ. ನನ್ನ ಗುರುಗಳು ಎಷ್ಟು ನನ್ನ ಹುಟ್ಟಿನವರೆಗೂ ಇಲ್ಲಿವರೆಗೂ ಯಾರಿಗೂ ಮೋಸ, ವಂಚನೆ, ದ್ರೋಹ, ಯಾರಿಗೂ ಕೇಡನ್ನು ಬಯಸಿಲ್ಲ. ಯಾವಾಗ ಈ ಪೀಠಕ್ಕೆ ನನ್ನ ಗುರುಗಳು ಯಾರೋ ಮಾತನ್ನು ಕೇಳಿ ನನ್ನ ನೋಡಲಿಲ್ಲ, 2022 ಗುರುವಿನ ಪಾದಕ್ಕೆ ನನ್ನ ಸ್ಪರ್ಶ ಆದಾಗ ನನ್ನ ಹಾವಭಾವಗಳನ್ನು ನೋಡಿ ಹಾವೇರಿ ಹುಕ್ಕೇರಿ ಮಠದ ಪರಮ ಪೂಜೆ ತಿಳಿಸಿದಾಗ ಆ ಗುರುವಿನ ಆಶೀರ್ವಾದ ನನಗಾಯಿತು. ಕಾರಣ ನನಗೆ ಇಷ್ಟ ಅನಿಸ್ತೈತಲ್ಲ, ಆ ಗುರುವಿನ ಗುರುಪಾದೇಶ ಶಾಂತವೀರೇಶ ಪರಮ ಪೂಜ್ಯರ ಜಗದ್ಗುರು ಮಹಾಸನ್ನಿಧಿಯವರ ಸ್ವರೂಪದೊಳಗೆ ಬಂದು 2013 2025 ಇಲ್ಲೆಲ್ಲ ಪರಮ ಪೂಜ್ಯರು ಬಂದಿದ್ದಾರೆ. ಅವ್ರು ನನಗೆ ಹಿರಿಯರು. ಆದರೆ
ಅವ್ರು ಯಾವುದೇ ನಾನು ರೊಕ್ಕ ಕೊಟ್ಟು ಬೆಳ್ಳಿ ಕೊಟ್ಟು ಬಂಗಾರ ಕೊಟ್ಟು ನಾನು ಒಬ್ಬ ದೊಡ್ಡ ಶ್ರೀಮಂತದನಂತ ಬಂದಿಲ್ಲ. ಯಾಕೆ ಬಂದಿದ್ದಾರ ಅಂತ ಅಂದರೆ ನನ್ನ ಜೀವ ಇರೋವರೆಗೂ ನಾನು ಇಲ್ಲಿವರೆಗೂ ಅವರ ಜೊತೆಗೆ ಇದ್ದು ಸೇವೆಯನ್ನು ಮಾಡಿದ್ದೇನೆ. ಆ ಸೇವೆಯನ್ನು ನೋಡಿ ಮನವೊಪ್ಪು, ತಮ್ಮ ನೀನು ಕರ್ಲಿದ್ರೆ ಪರವಾಗಿಲ್ಲ, ನೀನು ಯೋಗ್ಯವಾದಂಥ ಯೋಗ್ಯ ಶಿಷ್ಯ ಅದೀಯಾ, ಯೋಗ್ಯ ಪೀಠಕ್ಕೆ ಯೋಗ್ಯ ಗುರುಗಳು ನಿನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅಲ್ಲಿ ಬಂದು ನಿನ್ನ ಬಗ್ಗೆ ಎರಡು ಮಾತನಾಡಿದ್ರೆ ಸಾಕು, ನನ್ನ ಜೀವನ ಭಾಳ ಖುಷಿ ಆಕೈತೆ ಅಂತಂದು ಪರಮ ಪೂಜ್ಯರು ಬಂದಿದ್ದಾರೆ. ಸ್ವಾಮಿ ಆದವನು ಅಳಬಾರ್ದು. ಸ್ವಾಮಿಗೂ ಒಂದು ಮನಸ್ಸಿರುತ್ತೆ, ಒಂದು ಜೀವ ಇರ್ತವೆ. ನೀವು ಹೆಂಗೆ ಬದುಕ್ತಿರೋ ಅದೇ ಥರವಾಗಿ ಬದುಕ್ತೇವೆ. ಆದರೆ ಗುರುವಿನ ಪಾದ ಸ್ಪರ್ಶದಿಂದ ಇದು ಮಂತ್ರಪಿಂಡ ಆಗ್ತೈತಿ. ಶಾಂತಿವೀರ ಅಪ್ಪ ಅವರಿಗೂ ಭಾಳ ಕಷ್ಟ ಬಂತು. ಭಾಳ ಜನ ಮಾತಾಡಿದರು. ಅವರ ಚರಿತ್ರೆಯನ್ನು ಓದಾಕ ಹತ್ರ ಕಣ್ಣಿನೊಳಗೆ ದಳ ದಳ ನೀರು ಬರ್ತೈತಿ. ಅಷ್ಟು ಅದ್ಭುತವಾದಂಥ ಶಾಂತಿವೀರ ಅಪ್ಪನವರು ಎಷ್ಟೇ ಕಷ್ಟ ನೋವು ನಲಿವು ಬಂದರೂ ಯಾವ ಭಕ್ತರ ಮುಂದೂ ಅವರ ನಗುಮುಖವೇ ತೋರಿಸಿಕೊಂಡು ಜಗತ್ತಿಗೆ ಅಮೃತವನ್ನೇ ಉಣಿಸಿದ್ರು ವಿನಃ ಅವ್ರು ಯಾವತ್ತೂ ತಾವಾಗಿ ಉಣ್ಲಿಲ್ಲ. ಅವರೆಲ್ಲರೂ ನನಗೆ ಆದರ್ಶ. ನಮ್ಮ ಮಣಕವಾಡ ಪರಮ ಪೂಜ್ಯರು ಹೇಳಿದರು, ತಂದೆ ತಾಯಿಯನ್ನು ಬಿಟ್ಟು ಬಂದಿದ್ದೇನೆ. ನಮ್ಮಪ್ಪ ಶಿವಯೋಗ ಮಂದಿರದೊಳಗೆ 2008 ನಾನು 2006 ಶಿವಯೋಗ ಮಂದಿರಕ್ಕೆ ಹೋಗಿದ್ದೇನೆ. 2000 ಅಲ್ಲಿ ಒಂದು ನಿಯಮ ಐತಿ, ಆ ಶಿವಯೋಗ ಮಂದಿರಕ್ಕೆ ಹೋದ್ರೆ ತಂದೆ ತಾಯಿಗಳನ್ನು ಸಂಪರ್ಕ ಇರಂಗಿಲ್ಲ. ಆದರೆ 2008 ನನ್ನ ತಂದೆ ತೀರ್ಕೊಂಡ್ರು. ಆದರೆ 1 ವರ್ಷವರೆಗೂ ನನ್ನ ತಂದೆ ತೀರ್ಕೊಂಡದ್ದು ಸುದ್ದಿ ನನಗೆ ಗೊತ್ತಿದ್ದಿಲ್ಲ. ಆದರೆ ಆ ತಂದೆಯ ಪ್ರೀತಿಯನ್ನು ನಾನು ವಂಚಿತನಾಗಿದ್ದೇನೆ ಅಂತಂದು ನನ್ನ ಮನಸ್ಸಿನೊಳಗೆ ಕೊರಗು ನನಗಿಲ್ಲ. ನನ್ನ ತಾಯಿಯ ಹಡೆದು 30 ವರ್ಷದೊಳಗೆ 5 ವರ್ಷ ಆಕಿನ ಪ್ರೀತಿಯನ್ನು ಕಂಡಿದ್ದೇನೆ. ಇನ್ನು ಉಳಿದ ಸಮಯದೊಳಗೆ ನಾನು ಪ್ರೀತಿಯನ್ನು ಕಂಡಿಲ್ಲ. ಆದರೆ ನನ್ನ ಗುರುದೇವ ಹೇಳಿದ್ದಾರೆ, ನಮ್ಮ ಶಿವಯೋಗ ಮಂದಿರ ಸಂಸ್ಥೆ ಒಬ್ಬ ಗುರುವಿಗೆ ಏನು ಹೇಳ್ಕೊಡ್ತೈತಿ ಅಂತ ಅಂದ್ರೆ, ಹಡೆದ ತಾಯಿಗಳು ಜೀವ ಕೊಟ್ಟ ತಂದೆ ತಾಯಿಗಳು ಆದ್ರೆ ಈ ಸಮಾಜದೊಳಗಿರುವಂಥ ಕಡು ಬಡತನ ಹಿಡ್ಕೊಂಡು ಶ್ರೀಮಂತರ ಒಳಗೂ ಯಾರ ಮಠಕ್ಕಾಗಿ ಭಕ್ತರು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತಾರೆ, ನಿನ್ನ ಜೀವನ ಉಸಿರವರವರೆಗೂ ಅವರೇ ನಿನ್ನ ತಂದೆ ತಾಯಿ ಅಂತ ಹೇಳಿಕೊಟ್ಟಿದಂಥ ಸಂಸ್ಥೆ ಅದು ಶಿವಯೋಗ ಮಂದಿರ. ಅಂತ ಸಂಸ್ಥೆಯ ಪರಮ ಪೂಜ್ಯರು ನಮ್ಮ ಜಗದ್ಗುರು ಮಹಾಸನ್ನಿಧಿ ಟ್ರಸ್ಟಿ ಅದಾರ. ಭಾಳ ಹೆಮ್ಮೆ ಅನಿಸ್ತೈತಿ. ಆದರೆ ನನ್ನ ತಂದೆ ತೀರಿಕೊಂಡದಾದಂತ ಅಂದು ನನ್ನ ಮನುಷ್ಯನೊಳಗೆ ಅವರ ಪ್ರೀತಿ ಸಿಕ್ಕತ್ತಂತ ಕೊರಗು ನನ್ನ ಒಳಗಿಲ್ಲ. ನನ್ನ ತಾಯಿ ಹಡೆದು 30 ವರ್ಷ ಆಯಿತು, ನನಗೆ 15-20 ವರ್ಷ ಆಕಿನ ಪ್ರೀತಿ ಸಿಕ್ಕಿಲ್ಲ ಅಂತ ನನ್ನ ಕೊರಗಿಲ್ಲ. ಆದರೆ ನನಗೆ ಹೆಮ್ಮೆ ಏನು ಅನ್ಸಾಕತ್ತೈತಿ ಅಂತ ಅಂದರೆ, ಅವರು ಹಡೆದ ತಾಯಿಗಳು ಆದರೆ ನಮ್ಮಪ್ಪ ನನ್ನ ಗುರುದೇವ ನನ್ನ ಸಂರಕ್ಷಣೆ ಮಾಡಿ ನನ್ನ ಜೀವನ ಕಟ್ಟುವಂಥ ತಂದೆ ತಾಯಿಗಳಾಗಿ ಅವರ ಪ್ರೀತಿಯನ್ನು ನನಗೆ ಕೊಡ್ತಾ ಇದ್ದಾರೆ. ಅವರು ಕೊಡುವಂಥ ಪ್ರೀತಿ ನೀವೆಲ್ಲರೂ, ನಿಮಗೆಲ್ಲರಿಗೂ ನಾವು ಒಂದು ಮಾತು ಕೇಳ್ತೀನಿ. ನೀವು ನನಗೆ ಬಂಗಾರ ಬೆಳ್ಳಿ ವಜ್ರ ವೈಡೂರ ಆಸ್ತಿ ಕೊಡೋ ಅಂತ ನನಗೆ ಕೇಳ್ತಾ ಇಲ್ಲ. ನಾನು ಈ ಮಠದ ಒಡೆಯನಲ್ಲ, ನಾ ಈ ಮಠದ ನಿಷ್ಠಾವಂತ ಶಿಷ್ಯನಾಗಿ ಗುರುಪಾದೇಶ ಶಾಂತಿವೀರೇಶನ ಅವರ ಸ್ವರೂಪಗಳಾದಂಥ ನಮ್ಮ ಜಗದ್ಗುರು ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳರ ಅವರ ಪಾದ ಸೇವೆ ತನು ಮನಸ್ಸಾಕ್ಷಿ ಅಂತ ಅವರ ಸೇವೆಯನ್ನು ಸಲ್ಲಿಸಿ ಭಕ್ತರ ಏನು ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ ಅವರ ಮನೆಯ ಹೆಸರನ್ನು ತರುವಂಥ ಕೆಲಸವನ್ನು ನಾನು ಮಾಡ್ತೇನೆ. ನಿಮ್ಮಂತಕ್ಕೆ ಬೇಡಿಕೊಳ್ಳೋದು ಇಷ್ಟೇ ಯವ್ವ. 1000 ಜನ 1000 ಮಾತಾಡಿದರು. ನಮ್ಮಪ್ಪವರು ಉತ್ತರಾಧಿಕಾರಿ ಅಂತ ಹೆಸರು ಬಂದು ಗುಟ್ಲಿನ ಭಾಳ ವಿಷಯಗಳು ಹೊರಾಡಿದವು. ಗುರುಪಾದೇಶನ ಜಗದ ಮ್ಯಾಗ ನಿಂತುಕೊಂಡು ನಾನು ಹೇಳ್ತೇನೆ, ನಿಮ್ಮ ಪ್ರಮಾಣ ಮಾಡ್ತೇನೆ. ಯಾವುದೇ ಅನಾಚಾರಗಳನ್ನು ನಾನು ಮಾಡಿಲ್ಲ, ಯಾವುದೇ ಅನಾಚಾರಗಳನ್ನು ಇನ್ನು ಮುಂದೆ ನನ್ನ ಜೀವನ ಇರೋವರೆಗೂ ಈ ಮಠಕ್ಕೆ ಈ ಭಕ್ತರಿಗೆ ಚ್ಯುತೆ ಬರುವಂಥ ಕೆಲಸವನ್ನು ನಾನು ಯಾವತ್ತು ಮಾಡಲ್ಲ ಅಂತ ಅಂದು ಇಲ್ಲಿ ನಿಂತ್ಕೊಂಡು ನಾನು ಮಾತು ಕೊಡ್ತೇನೆ. ಯಾಕಂತ ಅಂದ್ರೆ ನನಗೆ ನೋವಾದ್ರೆ ನಡಿತೈತಿ, ಆದರೆ ನನ್ನ ಗುರುದೇವಾದಂಥ ನಮ್ಮ ಅಪ್ಪನಿಗೆ ಮನಸ್ಸಿಗೆ ನೋವು ಆಗಿ 1 ದಿನ ಊಟ ಬಿಟ್ಟರು. ಈ ಕಣ್ಣೀರು ಬರುವುದಕ್ಕೆ ಬೇರೆ ಯಾವುದೂ ಅಲ್ಲ, ನನ್ನ ಕಣ್ಣೀರು ಬರೋದಕ್ಕೆ ಬೇರೆ ಯಾವುದು ಕಾರಣ ಇಲ್ಲ. ನನಗೊಂದು ಆತ್ಮವಿಶ್ವಾಸ, ನನ್ನ ಮನಸ್ಸಿಗೆ ಒಂದು ಏನೋ ಹೆಮ್ಮೆ ಅಂತ ಅಂದರೆ, ನನ್ನನ್ನು ನಂಬಿದಂಥ ನನ್ನ ಗುರುದೇವ ಇರಬಹುದು, ನನ್ನ ಭಕ್ತರಿಗೆ ಏನಾದರೂ ಚ್ಯುತೆ ಬಂದು ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ನನಗಿಲ್ಲ. ಅದಕ್ಕೆ ಆಗಿ
ನಾನು ನಿಮ್ಗೆಲ್ಲರಿಗೂ ಮಾತು ಹೇಳ್ತೇನೆ. ಈ ಮಠದ ಪರಂಪರೆ ಇಷ್ಟು ದಿನ ನಾನು ಹೆಂಗಿದ್ದೆ, ಸ್ವತಂತ್ರವಾಗಿ ಏನೋ ಇದ್ದೆ. ಆದ್ರೆ ಇನ್ನು ಮುಂದೆ ನನ್ನ ಗುರುದೇವನ ಅಡಿ ಒಳಗೆ ಬಿದ್ದೇನೆ ಅಂತ ಅಂದ್ರೆ ಈ ಒಂದು ಗುರುಪಾದೇಶ್ವರ ಮಠದ ಪರಂಪರೆ, ಈ ಗುರುಪಾದೇಶನ ಆಚಾರ ವಿಚಾರಗಳು, ಈ ಒಂದು ಗುರುಪಾದೇಶ ಶಾಂತಿವೀರೇಶ ನಮ್ಮ ಜಗದ್ಗುರು ಮಹಾಸನ್ನಿಧಾನದಂಥ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಏನು ಈ ಮಠದ ನಿಯಮಗಳು ಅದಾವ ಅದನ್ನ ಶಿರಸಾವಹಿಸಿ ಅದು ಅಪ್ಪ ಇಲ್ಲಿ ಬಂದು ಕಸ ಹೊಡಿತಮ್ಮ ಅಂತ ಅಂದ್ರೆ ಕಸ ಹೊಡ್ಯಾಕು ಸಿದ್ಧದನಿ, ತಮ್ಮ ಇದನ್ನ ಹೊತ್ಕೊಂಡು ಹೋಗ ಅಂತ ಅಂದ್ರೆ ಭಕ್ತರನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಯೋದಕ್ಕೂ ನಾ ಸಿದ್ಧ ಅದನಿ ಅಂತ ಅಂದು ಪರಮ ಪೂಜ್ಯರ ಪಾದವನ್ನು ಮುಟ್ಟಿ ನಿಮ್ಮೆಲ್ಲರಿಗೂ ಮಾತನ್ನು ಕೊಡ್ತೇನೆ. ಒಂದು ಮಾತು ನಮ್ಮ ಗುರುಗಳು ಹೇಳ್ತಾರ, ನನ್ನ ಗುರುವಿಗೆ ಭಕ್ತರಿಗೆ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನೀವು ಈ ಮಠದ ಜವಾಬ್ದಾರಿಯನ್ನು, ಈ ಮಠದ ಸೇವೆಯನ್ನು ಮಾಡೋದಕ್ಕೆ ನನಗೆ ಒಂದು ಭಿಕ್ಷೆಯ ರೂಪದೊಳಗೆ ಶ್ರೀರಕ್ಷೆಯನ್ನು ಕೊಟ್ಟಿದ್ದೀರಿ. ಈ ಶ್ರೀರಕ್ಷೆ ಯಾವತ್ತೂ ನಿಮಗೆ ನಿಮ್ಮ ಪಾದ ಪದ್ಮಗಳಿಗೆ ನಾನು ಹೂವನ್ನು ತಂದು ಹೇರಿಸ್ತೇನೆ ವಿನಃ ಹುಲ್ಲನ್ನು ತರಲಾರನೆ ಅಂತ ಅಂದು ಪರಮ ಪೂಜ್ಯರ ಪಾದವನ್ನು ಮುಟ್ಟಿ ನಿಮ್ಮೆಲ್ಲರ ಭಕ್ತರಿಗೆ ಮಾತನ್ನು ಕೊಡ್ತೇನೆ. ಅದಕ್ಕಾಗಿ ಎಲ್ಲ ಶರಣ ತಂದೆ ತಾಯಿಗಳೇ, ನೀವೆಲ್ಲರೂ ಗುರುವಿನ ಶಕ್ತಿ ಭಾಳ ಐತಿ. ಗುರುವಿಗೆ ತಕ್ಕ ಶಿಷ್ಯರಾಗಿ ಕಾಯ ವಾಚ ಮನಸ ಪೂರ್ವಕವಾಗಿ ನೀವೇನಾದರೂ ಗುರುಪಾದೇಶ ಶಾಂತಿವೀರೇಶ ನಮ್ಮ ಮಹಾದೇವಾಜ್ಜನವರ ಪಾದ ಹಿಡಿದಿದ್ದೇ ನಿಜ ಆಗಿತ್ತು ಅಂತ ಅಂದ್ರೆ ನಮ್ಮ ಜೀವನದಾಗಿ ಎಂಥ ಕಷ್ಟಗಳು ಬಂದ್ರೂ ಅದನ್ನು ಹೊಡೆದು ಹಾಕುವಂಥ ಶಕ್ತಿ ಗುರುವಿನ ಪಾದದೊಳಗೆ ಐತಿ ಅನ್ನೋದಕ್ಕೆ ನನ್ನ ಜೀವನದಾಗ ಕಣ್ಣ ಮುಂದೆ ಅನುಭವ ಆದಂಥ ಅನುಭವ ಐತಿ. ಅವೆಲ್ಲವೂ ಸಮಸ್ಯೆಗಳು ಹೊಡೆದು ಹೋಗೋದಕ್ಕೆ, ಅವೆಲ್ಲವೂ ದೂರ ಆಗೋದಕ್ಕೆ ಒಂದೇ ಒಂದು ಕಾರಣ, ನನ್ನ ಪೂರ್ವ ಜನ್ಮದ ಪುಣ್ಯ ಏನು ಅನ್ಕೊಳ್ತೀನಿ, ಇಲ್ಲೆಲ್ಲ ಕುಂತಂಥ ಮಹಾತ್ಮರ ಸೇವಾ ಮಾಡಿದ ಪ್ರತಿಫಲವೇ ಏನು ಅನ್ಕೊಳ್ತೀನಿ. ಅಂಥ ಒಂದು ಗುರುವಿನ ಸೇವೆ ಮಾಡಿದಕ್ಕೆ ಎಲ್ಲ ಕಷ್ಟಗಳು ದೂರ ಆಗಿ ಆ ಗುರು ನಮ್ಮ ಸಂರಕ್ಷಣೆ ಮಾಡ್ತಾನ ಅನ್ನಕ ಈ ಬಬಲೇಶ್ವರವಾಗಿರುವಂಥ ಗುರುಪಾದೇಶ್ವರ ಮಠವೇ ಸಾಕ್ಷಿ ಅನ್ನೋದಕ್ಕೆ ನಾನು ಕೈ ಎತ್ತಿಕೊಂಡು ಎದೆ ತಟ್ಕೊಂಡು ಹೇಳ್ತೇನೆ. ಅದಕ್ಕಾಗಿ ತಾವೆಲ್ಲರೂ ನಿಮ್ಮೆಲ್ಲರಿಗೂ ನಾನು ಕಾಯ ವಾಚ ಮನಸಾಪೂರ್ವಕವಾಗಿ ಈ ಮಠದ ಒಡೆಯನಾಗಲಾರನೆ ಈ ಮಠದ ನಿಷ್ಠಾವಂತ ಸೇವಕನಾಗಿ ಪ್ರತಿಯೊಂದು ಭಿಕ್ಷಕನಿಂದ ಹಿಡ್ಕೊಂಡು ಕೋಟ್ಯಾಧೀಶನವರೆಗೂ ಒಂದೇ ಭಾವದಿಂದ ನನ್ನ ಗುರುವಿನ ಮಾರ್ಗದರ್ಶನ ತೆಗೆದುಕೊಂಡು ಗುರು ಹಾಕಿದಂಥ ಗೆರೆಯನ್ನು ಯಾವತ್ತು ತಪ್ಪಲಾರದೆ ಅವರು ಹೇಳಿದ ಮಾತನ್ನು, ಹೇಳಿದ ವಾಕ್ಯನ್ನು ಚಾಚು ತಪ್ಪದೆ ಶಿರಸಾವಹಿಸಿ ನನ್ನ ತಲೆ ಮೇಲೆ ಇಟ್ಟುಕೊಂಡು ಈ ಬಬಲೇಶ್ವರದ ಈ ಗುರುಪಾದೇಶ್ವರದ ಮಠದ ಕೀರ್ತಿಯನ್ನು ಇಡೀ ಕರ್ನಾಟಕದ ಮೂಲೆ ಮೂಲೆ ಮುಟ್ಟಿಸುವಂಥ ಕೆಲಸದೊಳಗೆ ನಾನು ಅಣಿಯಾಗ್ತೇನೆ. ನನ್ನ ಗುರುವಿನ ಮಾರ್ಗದರ್ಶನ, ಗುರುವಿನ ಆಶೀರ್ವಾದ ಇಲ್ದಂಗೆ ಯಾವುದೇ ಕಡ್ಡಿಯನ್ನು ನಾನು ಎತ್ತಿ ಹಿಡಿಯೋದಿಲ್ಲ. ಕಾರಣ ಏನು ಅಂತ ಅಂದ್ರೆ ನನ್ನ ಗುರುವಿನ ವಾಕ್ಯವೇ ಮೂಲ ಮಂತ್ರ. ಗುರು ತಮ್ಮ ನೀ ಇದನ್ನ ಮಾಡು ಅಂತ ಅಂದ್ರೆ ಅದು ಎಂಥ ಕಷ್ಟ ಆದ್ರೂ ಪರವಾಗಿಲ್ಲ, ಅದು ನಾನು ಮಾಡಕ್ಕೆ ನಾ ಸಿದ್ಧದೇನೆ. ನನ್ನ ಗುರುವಿಗೆ ಈ ಬೇಡ ಅಂತ ಅವರ ಮನಸ್ಸಿಗೆ ಬಂತ ಅಂತ ಅಂದ್ರೆ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಆ ಕೆಲಸವನ್ನು ನಾನು ಮಾಡಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಮಾತು ಹೇಳ್ತೇನೆ, ಭಕ್ತರು ಇರ್ಬೋದು, ನನ್ನ ಗುರುಗಳು ಆಗಿರ್ಬೋದು, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಆದರೆ ನಿಮ್ಗೆ ಯಾವತ್ತು ಕಳಂಕ ಬರಲಂತ, ಆ ಕಳಂಕ ಬರುವಂಥ ಕೆಲಸ ಯಾವತ್ತು ನಾನು ಮಾಡೋಂಗಿಲ್ಲ ಅಂತ ಈ ಮೂಲಕವಾಗಿ ತಮ್ಮೆಲ್ಲರಿಗೂ ಮಾತನ್ನು ಹೇಳಿ ತಮಗೆಲ್ಲರಿಗೂ ಸಮಯ ಆಗೈತಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಕಾಣದ ಕೈಗಳ ತರವಾಗಿ ಎಲೆಮರೆಕಾಯಾಗಿ ಅವರಿವನೆಂದರೆ ಈ ಕಸ ಹೊಡೆದು ಅಂತ ಹಿಡ್ಕೊಂಡು ಎಲ್ಲ ವೇದಿಕೆ ಮೇಲೆ ಕುಂದ್ರವರೆಗೂ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲ ಸೇವಾಕರ್ತರಿಗೂ ನನ್ನ ಹೃತ್ಪೂರ್ವಕವಾಗಿ ಅವರಿಗೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಗುರುಪಾದೇಶ ಶಾಂತಿವೀರೇಶ ಜಗದ್ಗುರು ಮಹಾಸನ್ನಿಧಿಯವರು ವೇದಿಕೆ ಮೇಲಿಂತ ಎಲ್ಲ ಪರಮ ಪೂಜರ ಅವರ ಜೀವನದೊಳಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಲಾಸ್ಟ್ ಒಂದು ಮಾತು ಹೇಳ್ತೇನೆ. ಭಗವಂತ ಈ ಜನ್ಮವನ್ನು ಕೊಟ್ಟಿದ್ದಾನೆ, ಈ ಭೂಮಿ ಮ್ಯಾಗ ಇದ್ದಂಗಿರಬೇಕು ಇಲ್ದಂಗಿರಬೇಕು. ಒಂದು ಸತಿ ಗುರುಪಾದೇಶ ಬಾ ಅಂತ ಎಲ್ಲ ಬಿಟ್ಟು ಹೋಗಂಗಿರಬೇಕು. ಅದು ಎಲ್ಲ ಬಿಟ್ಟು ಹೋದಾಗ ಅದು ಹಂಗೆ ಹೋಗಬಾರ್ದು, ಇದ್ದಂಗಿದ್ದು ಇಲ್ದಂಗಿದ್ದು ಕರೆದಾಗ ಎದ್ದು ಹೋಗಿ ಅದು ಹೆಂಗಿರ್ಬೇಕಂತ ಅಂದ್ರೆ 4 ಮಂದಿ ಒಳಗೆ ಗುರುಪಾದೇಶನ ಸೇವೆಯನ್ನು ಮಾಡಿ ಹೌದು ಹೌದು ಅನ್ನಂಗೆ ಬದುಕಿ ಹೋಗೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಗುರುಪಾದೇಶ ಅದು ಜಗದ್ಗುರು ಮಹಾಸನ್ನಿಧಿಯವರ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತು ಮುಗಿಸಿದ್ದೇನೆ. ಜೈ ಗುರುಪಾದೇಶ. ಬೇಕು ಅಂತಂದ್ರೆ ಅದು ನೀರಿನೊಳಗನೇ ಇರಬೇಕು, ಅಂದಾಗ ಮಾತ್ರ ನೀರು ಸ್ವಚ್ಛವಾಗಿರ್ತದ, ಮೀನೂ ಬದುಕ್ತದ. ಹಂಗೆ ಸಮಾಜ ಅನ್ನೋ ನೀರಿನೊಳಗೆ ಸ್ವಾಮಿ ಅನ್ನೋ ಮೀನ ಹರಿದಾಡ್ತಾ ಇದ್ರೆ ಮಾತ್ರ ಸಮಾಜ ಅನ್ನೋ ನೀರು ಸ್ವಚ್ಛವಾಗಿರ್ತದೆ ಎನ್ನುವುದನ್ನು ನಾವ್ಯಾರೂ ಕೂಡ ಮರಿಬಾರ್ದು. ಬಹುತೇಕ ಈ ನಾಡಿನಲ್ಲಿ
ಬಬಲೇಶ್ವರದ ಒಂದು ದೊಡ್ಡ ಶಕ್ತಿಯನ್ನು ನಾಡಿನ ತುಂಬೆಲ್ಲ ತಮ್ಮ ದಿವ್ಯ ಶಕ್ತಿಯ ಮೂಲಕ, ವಿದ್ಯಾ ಮೂಲಕ, ಅನುಭವದ ಮೂಲಕ, ತಪಸ್ಸಿನ ಮೂಲಕ ನಾಡಿನ ಭಕ್ತ ಸಂಕುಲವನ್ನು ಉದ್ಧರಿಸಿರುವಂಥವರು ಗುರುಪಾದ ಶಿವಯೋಗಿಗಳು, ಶಾಂತವೀರ ಶಿವಯೋಗಿಗಳವರು. ಬಹುಶಃ ಗುರುಪಾದ ಶಿವಯೋಗಿಗಳವರ ಅನುಷ್ಠಾನ ಶಕ್ತಿ, ಶಾಂತವೀರ ಶಿವಾಚಾರ್ಯರ ಪೂಜಾ ಶಕ್ತಿ ಇವೆರಡೂ ಸಂಗಮವಾಗಿ ಯಾರಲ್ಲಿ ಆ ಎರಡೂ ಶಕ್ತಿಯನ್ನು ಕಾಣ್ತಾ ಇದ್ದೇವೆ ಅಂದರೆ ಹಗಲು ಸೂರ್ಯನಾಗಿ, ഇരുಳು ಚಂದ್ರನಾಗಿ ಭಕ್ತ ಸಂಕುಲದ ಅಜ್ಞಾನವನ್ನು ದೂರ ಮಾಡುವ ಮತ್ತೊಂದು ಈ ವಿಜಯಪುರ ಜಿಲ್ಲೆಯ ಕಾಂತಿ ಅಂದರೆ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನುವುದನ್ನು ನಾವ್ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಒಬ್ಬ ಸ್ವಾಮಿ ದೊಡ್ಡ ವ್ಯಕ್ತಿ ಎನಿಸ್ಕೊಳ್ಳಲಿಕ್ಕೆ ಸಾಧ್ಯ, ಸ್ಥಿತಪ್ರಜ್ಞತ್ವ ಕಾ ಭಾಷಾ ಅಂತ ಹೇಳ್ತಾರೆ. ಅವರಿಗೆ ಹೊಗಳಿದಾಗೂ ಅದೇ ಮನಸ್ಥಿತಿ, ತೆಗಳಿದಾಗೂ ಅದೇ ಮನಸ್ಥಿತಿ, ಪಲ್ಲಕ್ಕಿಯೊಳಗೆ ಕುಂದರಿಸಿದ್ರು ಅದೇ ಮನಸ್ಥಿತಿ, ಪಾದಯಾತ್ರೆಯೊಳಗೆ ಹೊರಟರು ಅದೇ ಮನಸ್ಥಿತಿ. ಬಹುಶಃ ಪರಮ ಪೂಜ್ಯ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಾವು ಮೆರವಣಿಗೆ ಸಾರೋಟದಲ್ಲಿ ಬರುವಾಗ ಒಂದು ಮಾತನ್ನು ಹೇಳಿದರು, ಈ ಭೂಮಿ ಮೇಲೆ ಒಳ್ಳೆಯ ಮಕ್ಕಳನ್ನು ಪಡಿಬೇಕು ಅಂತಂದ್ರೆ ತಂದೆ ತಾಯಿ ಪುಣ್ಯ ಮಾಡಿರ್ಬೇಕು. ಒಳ್ಳೆಯ ಮಕ್ಕಳನ್ನು ಪಡಿಬೇಕು ಅಂತಂದ್ರೆ ತಂದೆ ತಾಯಿ ಪುಣ್ಯ ಮಾಡಿರಬೇಕು. ಒಳ್ಳೆಯ ಭಕ್ತರನ್ನ ಪಡಿಬೇಕಂದ್ರೆ ಸ್ವಾಮಿ ಪುಣ್ಯ ಮಾಡಿರಬೇಕು. ಅಂಥ ಪುಣ್ಯ ನನ್ನದೈತಿ. ಆ ಬಬಲೇಶ್ವರದಂಥ ಭಕ್ತರು ಬೇರೆ ಎಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ಮಹಾದೇವ ಶಿವಾಚಾರ್ಯ ಹೇಳೋದು ನೋಡಿದ್ರೆ ನಮ್ಮ ಮನಸ್ಸು ತುಂಬ. ನಮ್ಮೆಲ್ಲರಿಗೂ ಇಂಥ ಭಕ್ತರೇ ಬೇಕು ಅಂತ ನಾವೆಲ್ಲರೂ ಕೂಡ ಬಯಸ್ತಾ ಇದ್ದೇವೆ. ಆ ಪುಣ್ಯ ಪರಂಪರೆಯನ್ನು, ಈ ಒಂದು ಪೀಠದ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗುವುದಕ್ಕಾಗಿ ತಮ್ಮ ಅನುಷ್ಠಾನದ ಶಕ್ತಿಯನ್ನು, ವಿದ್ಯಾಶಕ್ತಿಯನ್ನು ಧಾರೆ ಇರುವುದಕ್ಕಾಗಿ ಒಬ್ಬ ಶಿಷ್ಯನನ್ನು ಸ್ವೀಕಾರ ಮಾಡಿ ಅವನಿಗೆ ಸಂಪೂರ್ಣ ಅನುಗ್ರಹ ಮಾಡಲಿಕ್ಕೆ ಪೂಜ್ಯ ಮಲ್ಲಿಕಾರ್ಜುನ ದೇವರನ್ನು ಜಗದ್ಗುರು ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸ್ವೀಕಾರ ಮಾಡಿದ್ದಾರೆ. ಅವರು ಮಾತನಾಡ್ತಾ ಪೂಜ್ಯ ಮಲ್ಲಿಕಾರ್ಜುನ ದೇವರು ಒಂದು ಮಾತನ್ನು ನೆನಪಿಸ್ಕೊಂಡ್ರು. ಅವರು ಯಾವ ಕಾರಣದಿಂದ ಅವರು ಕಣ್ಣೀರು ಹಾಕಿದ್ರೋ ತಮಗೆಲ್ಲ ಅರ್ಥ ಆಗಿದೆ. ಅವರು ಬಹಳ ರೀತಿಯಾದಂಥ ಬೇರೆ ಬೇರೆ ವಿಚಾರಗಳಿಗೆ ಕಣ್ಣೀರು ಹಾಕಿದ್ದಾರೆ ಎನ್ನುವುದು ಕೆಲವರಿಗೆ ಅರ್ಥ ಆಗಿರ್ಬೋದು. ಆದರೆ ಬಹಳಷ್ಟು ಜನರಿಗೆ ಈ ಸ್ವಾಮಿ ಜೀವನಕ್ಕೆ ಯಾರು ಬಂದಿರ್ತಾರೆ, ಸಾಮಾನ್ಯವಾಗಿ ಬಡತನವನ್ನು ಅನುಭವಿಸಿನೇ ಬಂದಿರ್ತಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡ್ರು, ಅವರ ತಾಯಿಯಿಂದ ದೂರವಾಗಿದ್ದಾರೆ. ಇನ್ನು ಮುಂದೆ ಅವರು ಕಣ್ಣೀರು ಹಾಕುವಂಥ ಒಂದು ಮನಸ್ಥಿತಿ ಬೇಡ. ಯಾಕೆ ಅಂದರೆ ಗುಡ್ಡದಂಥ ಗುರು ಅದಾನ, ಬೆಟ್ಟದಂಥ ಭಕ್ತರದಾರ, ಇನ್ನು ಮುಂದೆ ಕಣ್ಣೀರು ಹಾಕೋ ಪರಿಸ್ಥಿತಿನೇ ಬೇಡ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಬಣಕವಾಡದ ಶ್ರೀಗಳವರು ಒಂದು ಮಾತನ್ನು ಹೇಳಿದರು, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ. ಮಗನನ್ನು ಪಡೆದುಕೊಳ್ಳುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು. ಅವರು ಒಂದು ಒಳ್ಳೆಯ ಮಾತನ್ನು ಹೇಳಿದರು, ಸೊಸಿ ಅಂತ ನೋಡಿದರೆ ಭಾಳ ತಪ್ಪು ಕಾಣುತ್ತವ, ಮಗಳು ಅಂತ ನೋಡಿದರೆ ತಪ್ಪು ಕಾಣಂಗಿಲ್ಲ. ಹಾಗೆ ಮಲ್ಲಿಕಾರ್ಜುನ ದೇವರು ಮಕ್ಕಳು ನಡೆಯೋ ಸಂದರ್ಭದೊಳಗೆ ಬಂದಾಗ ಇನ್ನೂ ಅಂಬೆಗಾಲು ಇಡ್ತಿರ್ತದೆ, ಅದು ಓಡಿ ಓಡಿ ಬರುವಾಗ ಒಮ್ಮೆ ಬಕ್ಬರಲೆ ಬೀಳ್ತದೆ, ಮುಗ್ಗರಿಸಿ ಬೀಳ್ತದೆ. ಹೆಂಗೋ ಬಿದ್ದಾಗ ತಾಯಿ ಓಡಿ ಬಂದು ಎತ್ಕೊಂಡು ಅಯ್ಯೋ ನನ್ನ ರಾಜ ಅಂತೇಳಿ ಮತ್ತೆ ಮುದ್ದಾಡಿ ಮತ್ತೆ ಅದನ್ನು ಓಡಲಿಕ್ಕೆ ಬಿಡ್ತಾಳೆ, ನಡೀಲಿಕ್ಕೆ ಬಿಡ್ತಾಳೆ. ಮಗುವಿಗೆ ಪೆಟ್ಟಾಗಲಿ, ಮೊಣಕಾಲಿಗೆ ಕೆತ್ತಿಸ್ಕೊಳ್ಳಲಿ, ಗಾಯ ಆಗಲಿ ಅಂತ ಭಾವನೆ ಇರೋಂಗಿಲ್ಲ. ಒಟ್ಟು ನನ್ನ ಮಗ ಎದ್ದು ಅಡ್ಡಾಡಂಗಾಗಲಿ, ಓಡಾಡುವಂಗಾಗಲಿ, ಓಡಾಡಿ ನಾಡನ್ನು ಬೆಳಗುವಂಗಾಗಲಿ ಅಂತ ತಾಯಿ ಹರಿಕೆ ಹಂಗಿರ್ತದೆ. ಹಂಗೆ ನಡೆಯುವ ಸಂದರ್ಭದೊಳಗೆ, ಮಾತನಾಡೋ ಸಂದರ್ಭದೊಳಗೆ ಮಮ್ಮಿ ಅಂದರೂ ಖುಷಿ ಪಡ್ತೀರಿ, ಡುಮ್ಮಿ ಅಂದರೂ ಖುಷಿ ಪಡ್ತೀರಿ. ಮಗು ಹೆಂಗೆ ಅಂದರೂ ಖುಷಿ ಪಡ್ತೀರಿ ನೋಡ್ರಿ. ಮಮ್ಮಿ ಅಂದ್ರೂ ಅದು ಬಾಲ ಭಾಷೆ, ಅದು ಮಮ್ಮಿ ಅಂದರೂ ಖುಷಿ ಪಡ್ತೀರಿ, ಡುಮ್ಮಿ ಅಂದರೂ ಖುಷಿ ಪಡ್ತೀರಿ. ಹಂಗೆ ಮಲ್ಲಿಕಾರ್ಜುನ ದೇವರು ನಡೆಯುವ ಸಂದರ್ಭದೊಳಗೆ ನನ್ನ ಮಗ ಅಂತ ಅವನ ಮೇಲೆ ತಗೊಂಡ್ಬಿಡ್ರಿ, ನಿಮ್ಮ ಮಠದ ಕೀರ್ತಿಯನ್ನು ನಾಡಿನ ತುಂಬೆಲ್ಲ ಪಸರಿಸುವ ಶಕ್ತಿ ಮಲ್ಲಿಕಾರ್ಜುನ ದೇವರಿಗಿದೆ. ಬಹಳ ಒಳ್ಳೆಯ ಮಾತನ್ನು ಹೇಳಿದರು. ಗುರು ನನಗೆ ಕಾಲಿಲೆ ತೋರಿಸಿದ್ರೆ, ಗುರು ತನ್ನ ಪಾದದಿಂದ ತೋರಿಸಿದರೆ ತಲೆ ಮೇಲೆ ಹೊತ್ಕೊಂಡು ಸೇವಾ ಮಾಡ್ತೀನಿ ಅನ್ನುವಂಥದ್ದು. ನನಗೆ ಭೋಗ ಭಾಗ್ಯವೂ ಬೇಡ, ಜಪ ತಪವೂ ಬೇಡ, ನಿಮ್ಮ ತೊತ್ತು ಸೇವೆ ನಿತ್ಯವಾಗಲಯ್ಯ ಅಂತ ಮುಪ್ಪಿನ ಷಡಕ್ಷರ ಶಿವೆಗಳವರು ಹೇಳಿದ್ದಾರೆ ಎನ್ನುವುದನ್ನು ಮಲ್ಲಿಕಾರ್ಜುನ ದೇವರು ನೆನಪಿಸ್ಕೊಳ್ತಾ ಇದ್ರು. ನನಗೆ ಭೋಗ ಭಾಗ್ಯ ಯಾವುದೂ ಬೇಡ, ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸೇವಾ ಮಾಡೋ ಯೋಗ ದೊರಕಿದೆ ಅಂತಂದರೆ ಅಂಥ ಪುಣ್ಯದ ಪದವಿ, ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ಆನು ಮತ್ತಾವ ಪದವಿಯನ್ನುವಲ್ಲೇ ನಿಮ್ಮ ಪಾದವ ನರಿದಿಪ್ಪ ಮಹಾ ಪದವಿಯನ್ನೇ ಕರುಣಿಸು ಕೂಡಲ ಸಂಗಮ ದೇವ ಅನ್ನೋ ವಚನಕ್ಕೆ ಒಂದು ವ್ಯಾಖ್ಯಾನವಾಗಿ ನಡೆದುಕೊಳ್ಳುವ ಒಬ್ಬ ಶ್ರೇಷ್ಠ ಉತ್ತರಾಧಿಕಾರಿ ಯಾರು ಅಂದ್ರೆ ಅದು ನಮ್ಮ ಮಲ್ಲಿಕಾರ್ಜುನ ದೇವರೇ ಆಗ್ತಾರೆ ಅನ್ನೋದು
ನಮ್ಮೆಲ್ಲರ ವಿಶ್ವಾಸ ಆಗಿದೆ. ಅವರ ಬಗ್ಗೆ ನಮಗೆ ಬಹಳ ಹೆಮ್ಮೆಯಿದೆ. ಅವರು ಬಹಳ ಬಡತನದಿಂದ ಬಂದಂಥವರು, ಕಷ್ಟದಿಂದ ಬಂದಂಥವರು. ಗೊಟಗೋಡಿ, ಹಾನಗಲ್ ತಾಲೂಕಿನ ಗೊಟಗೋಡಿ ಲಿಂಗಾಯತ ಪಂಚಮಸಾಲಿ ಕುಟುಂಬದ ಶಾಂತಪ್ಪ ಮತ್ತು ಲಕ್ಷ್ಮಮ್ಮ ತಾಯಿಯ ಪುಣ್ಯಗರ್ಭದಲ್ಲಿ ಬೆಳೆದಂಥ ಒಬ್ಬ ಬಡ ವಿದ್ಯಾರ್ಥಿಯನ್ನು ಹಾನಗಲ್ಲ ಪೀಠದ ಈಗಿನ ಹುಬ್ಬಳ್ಳಿ 3000 ಮಠದ ಜಗದ್ಗುರುಗಳವರು ಇವ ಮುಂದೆ ಸ್ವಾಮಿ ಆಗಲಿಕ್ಕೆ ಯೋಗ್ಯನಾಗ್ತಾನ ಅಂಥೇಳಿ ಮಕ್ಕಳು ಬಡತನಕ್ಕೆ ಮಕ್ಕಳು ಭಾಳ ಅನ್ನೋ ರೀತಿಯಲ್ಲಿ ಬಹುಮಕ್ಕಳಲ್ಲಿ ಇವನನ್ನೇ ಮರಿಯನ್ನಾಗಿ ಕೊಡ್ರಿ ಅಂಥೇಳಿ ತಮ್ಮ ಜೋಳಿಗೆಗೆ ಹಾಕಿಸ್ಕೊಂಡು ಬಂದಿರುವಂಥದ್ದು. ಹಿಂದೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಕುರುಡನಾದ ಪಂಚಾಕ್ಷರಿಯನ್ನು ನಾನು ಜೋಳಿಗೆಗೆ ಹಾಕ್ರಿ, ಅವನ ಸಂಗೀತದ ಜಗದ್ಗುರು ಮಾಡ್ತೀನಿ ಅಂಥೇಳಿ ಪುಟ್ಟರಾಜ ಗವಾಯಿಗಳನ್ನು, ಪಂಚಾಕ್ಷರಿ ಗವಾಯಿಗಳನ್ನು ಜೋಳಿಗೆಗೆ ಹಾಕ್ಕೊಂಡು ಬಂದರು. ಇವತ್ತು ಸಂಗೀತ ಲೋಕದ ನಕ್ಷತ್ರವಾಗಿ ಬೆಳಗ್ತಾ ಇದ್ದಾರೆ. ಹಾಗೆ ಗೊಟಗೋಡಿ, ಹಾನಗಲ್ ತಾಲೂಕಿನ ಗೊಟಗೋಡಿಯ ಓಣಿಕೇರಿ ಕುಟುಂಬದ ಈ ಮಗುವಿನ ಮನೆಗೆ ಹೋಗಿ ಪಾದಪೂಜೆಯನ್ನು ಸ್ವೀಕಾರ ಮಾಡಿ ಈ ಮಲ್ಲಿಕಾರ್ಜುನ ನಮ್ಗೆ ಉಡಿಗೆ ಹಾಕ್ರಿ, ಅವನು ಸ್ವಾಮಿ ಮಾಡ್ತೇವೆ ಅಂಥೇಳಿ ಹುಬ್ಬಳ್ಳಿ ಜಗದ್ಗುರುಗಳವರು ತಮ್ಮ ಉಡಿಗೆ ಹಾಕ್ಕೊಂಡು ಬಂದಿರುವ ಪುಣ್ಯದ ಫಲ ಇವತ್ತು ಬಬಲೇಶ್ವರ ಮಠದ ಉತ್ತರಾಧಿಕಾರಿ ಆಗುವಷ್ಟರ ಮಟ್ಟಿಗೆ ಆಶೀರ್ವಾದ ಮಾಡಿದ್ದಾರೆ. ಅಂದರೆ ಅದು ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಅನ್ನುವಂಥದ್ದು. ಗುರುಗಳು ನಮ್ಮ ಮೇಲೆ ಭಾಳ ದೊಡ್ಡ ಭರವಸೆಯನ್ನು ಇಟ್ಟಿದ್ದಾರೆ, ಭಾಳ ದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದಾರೆ. ಏನೇ ಬಂದರೂ ಅದು ಹಾವೇರಿ ಸ್ವಾಮಿಗಳು ನಿಮ್ಮ ಜವಾಬ್ದಾರಿ ಅನ್ನುವಂಥದ್ದು. ನಾನು ಒಂದು ಮಾತನ್ನು ಅವರಿಗೆ ವಿಶ್ವಾಸದಿಂದ ಹೇಳುವಂಥದ್ದು ಏನು ಅಂದರೆ, ಮಲ್ಲಿಕಾರ್ಜುನ ದೇವರು ನಿಮ್ಮ ಒಂದು ಅಪೇಕ್ಷೆಗೆ, ನಿಮ್ಮ ಒಂದು ಸಂಕಲ್ಪಕ್ಕೆ, ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಳುವಂಥ ಜಾಯಮಾನ ಅಲ್ಲ. ನೀವೇನು ತೋರಿಸ್ತೀರಿ ಅದು ಮಠದ ಮೇಲೆ ಕುರ್ಚಿ ಕುಂದ್ರಾಕ ಅವರನ್ನು ಉತ್ತರಾಧಿಕಾರಿ ಮಾಡಿಲ್ಲ. ಈ ಮಠದ ಸೇವಾ ಮಾಡುವಂಥ ಒಬ್ಬ ಸಾಧಕನನ್ನಾಗಿ ನಿಮ್ಮ ಹುಡುಗಿ ಹಾಕಿವಿ ಅನ್ನುವಂಥದ್ದನ್ನು ಮಾತ್ರ ನಾವು ಆತ್ಮವಿಶ್ವಾಸದಿಂದ ಹೇಳ್ತೇವೆ. ಗುರುಗಳವರ ಸೇವೆಯನ್ನು ಸ್ವೀಕಾರ ಮಾಡಲಿ, ಗುರುಪಾದೇಶ್ವರ ಅವರ ಸೇವೆಯನ್ನು ಸ್ವೀಕಾರ ಮಾಡಿ ನೀವೆಲ್ಲ ಭಕ್ತಾದಿಗಳು ಮಗನ ರೂಪದಲ್ಲಿ ಬೆಳೆಸ್ರಿ. ನಿಮಗೆಲ್ಲ ಗೊತ್ತಿದೆ, ಒಂದು ಗಿಡ ಬೆಳಿಬೇಕು ಅಂದ್ರೆ ಎಷ್ಟು ವರ್ಷ ರಕ್ಷಣೆ ಮಾಡ್ಬೇಕ್ರಿ? ಒಂದು ಗಿಡ ಹಚ್ಚಿದ್ರಿ ಅಂದ್ರೆ ಒಂದು 100 ವರ್ಷ ಅದಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸ್ತೀರಿ, ಒಂದು 2-3 ವರ್ಷ ಬೆಳೆಸ್ತೀರಿ. ನಿಮ್ಮೆಲ್ಲರ ಮಾತು ಮೌನ ಆಗ್ಯಾವ. ಹೊಟ್ಟೆ ಹಸ್ತೈತಿ, ಕೆಟ್ಟ ಬಿಸಿಲಾಗ ಹೊಲ ನೋಡಬಾರಂತ ಹೊಟ್ಟೆ ಹಸ್ತಾಗ ಮುಖ ನೋಡಬಾರ್ದು. ನೀವು ಅನ್ನಕತ್ತೀರಿ ದರ ಬೇಂದ್ರೆ ಹೇಳ್ತಿದ್ರಂತ ಭಾಳ ಹೊತ್ತಾದ ಮೇಲೆ ಯಾರಿಗೆ ಬೇಕ್ರಿ ನಿಮ್ಮ ಭಾಷಣ ಕವಿತಾ, ಯಾರಿಗೆ ಬೇಕ್ರಿ ನಿಮ್ಮ ಭಾಷಣ ಕವಿತಾ ಇದ್ರೆ ಒಂದು ಬ್ರೆಡ್ ಮೇಲೆ ಒಂದಿಷ್ಟು ಬೆಣ್ಣೆ ಇಲ್ಲ ಅಂದ್ರೆ ಒಂದಿಷ್ಟು ಎಣ್ಣೆ ಕಾರ್ಪುಡಿ ಹಾಕ್ಕೊಂಡು ಜಡಿ ಮನೆಗೆ ನಡಿ ಅಂತಿದ್ರಂತ. ಆ ಪರಿಸ್ಥಿತಿಗೆ ನಾವು ಬಂದೀವಿ. ಆದ್ರೆ ಒಂದು ಮಾತನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಇಂಥ ಎಷ್ಟೋ ಹೊಟ್ಟೆಯನ್ನು ಕಟ್ಟಿ ಉಪವಾಸವನ್ನು ಅನುಭವಿಸಿ ಮಹಾದೇವ ಶಿವಾಚಾರ್ಯರು ಯಾರು ಉದ್ಧಾರಕ್ಕಾಗಿ ತಮ್ಮ ತನು ಮನ ಭಾವನ ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅಂದ್ರೆ ನಮ್ಮ ಹೊಟ್ಟಿಗೆ ಒಂದು ಹೊತ್ತು ತೂತು ಅನ್ನ ಇದ್ರೂ ಪರವಾಗಿಲ್ಲ, ಭಕ್ತರ ಒಡಲು ಮಾತ್ರ ಯಾವಾಗಲೂ ತಣ್ಣಗಿರಲಿ ಅಂತ ಬಯಸುವಂಥವರೇ ಜಗದ್ಗುರು ಮಹಾದೇವ ಶಿವಾಚಾರ್ಯರು ಅನ್ನೋದನ್ನು ನಾವು ಮರಿಬಾರ್ದು. ಎಷ್ಟೇ ಸಂದರ್ಭಗಳಲ್ಲಿ ಅವರು ಪ್ರಸಾದನೆ ಮಾಡೋದಿಲ್ಲ. ಅಂಥ ಒಂದು ಭಕ್ತ ಪ್ರೇಮಿಗಳ ಸೇವಾ ಭಾಗ್ಯ, ಅವರ ಆಶೀರ್ವಾದ ಸಿಗುವಂಥ ಅವಕಾಶ ನಿಮಗೆ ಸಿಕ್ಕಿದೆ. ನೀವೆಲ್ಲರೂ ಗಮನಿಸಬೇಕಾಗಿರುವಂಥದ್ದು, ಒಂದು ಗಿಡಕ್ಕೆ ಬರೇ 3 ವರ್ಷ ಚಂದ ನೀರು ಗೊಬ್ಬರ ಹಾಕ್ರಿ, ಒಂದು 100 ವರ್ಷ ನೆರಳು ಹಣ್ಣು ಗಾಳಿಯನ್ನು ಕೊಡುವಂಥ ಶಕ್ತಿ ಒಂದು ಗಿಡಕ್ಕೆ ಹೆಂಗೆ ಬರ್ತದ, ನಮ್ಮ ಮಲ್ಲಿಕಾರ್ಜುನ ದೇವ್ರನ್ನ ಭಾಳ ಬೇಡ 3 ವರ್ಷ ಚಂದ ಗುರುಗಳ ಆಶೀರ್ವಾದದಿಂದ ನೀವೆಲ್ಲರೂ ಕಾಳಜಿ ಮಾಡಿ ಬೆಳೆಸಿದ್ರೆ 100 ವರ್ಷ ಕೀರ್ತಿಯಾಗುವಂಥ ಒಂದು ದೊಡ್ಡ ಶಕ್ತಿಯನ್ನು ಈ ಮಠಕ್ಕೆ ತಂದೇ ತರ್ತಾರೆ ಅನ್ನೋ ಆತ್ಮವಿಶ್ವಾಸ ನಮ್ಮದು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪೂಜ್ಯರ ನಂಬಿಕೆ ವಿಶ್ವಾಸದ ಸದಾಕಾಲ ನಮ್ಮ ಮೇಲೆ ಇರಲಿ. ಅದರ ಜೊತೆಗೆ ನಮ್ಮ ಮನಗುಳಿಯ ಪರಮ ಪೂಜ್ಯ ಸಂಗನ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕೂಡ ಬಹಳ ದಿನಗಳಿಂದ ನಮ್ಮ ಆತ್ಮೀಯ ಒಡನಾಟ. ಅವರು ನಮ್ಮ ಹಿರಿಯ ಅಣ್ಣನಂತೆ ನಮಗೆಲ್ಲ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಬಹುಶಃ ಇವೆರಡೂ ಮಠಕ್ಕೂ ಅವಿನಾಭಾವ ಸಂಬಂಧ. ಒಂದೇ ನಾಣ್ಯದ 2 ಮುಖಗಳು ಇದ್ದ ಹಾಗೆ ಒಬ್ಬ ವ್ಯಕ್ತಿಗೆ ಹೇಗೆ ಶ್ವಾಸ ಉಚ್ಛ್ವಾಸಗಳು ಸೂರ್ಯನಾಡಿ ಚಂದ್ರನಾಡಿ ಹಂಗಿರ್ತಾವ, ಒಂದೇ ಮೂಗಿನಿಂದ ನಮ್ಗೆ ಉಸಿರಾಡಕ್ಕೆ ಹಂಗೆ ಸಾಧ್ಯ ಇಲ್ಲ. ಹಾಗೆ ದೇಹದ ಶ್ವಾಸ ಉಚ್ಛ್ವಾಸ ಯಾವುದು ಅಂದರೆ ಅದು ಬಬಲೇಶ್ವರ ಮತ್ತು ಮನಗುಳಿ ಗ್ರಾಮ ಅನ್ನುವಂಥದ್ದು ಈ 2 ಮಠಗಳ ಪರಂಪರೆ ಇತಿಹಾಸದಲ್ಲಿ ಉಳಿದಿರುವಂಥದ್ದು. ಮತ್ತೆ ಈ ನಾಡಿನ ಮಠದ ಭವ್ಯ ಪರಂಪರೆಯನ್ನು ಬೆಳೆಸೋದಕ್ಕೆ ಸಂಗನ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಮಠದ 2 ಕಣ್ಣುಗಳಿದ್ದಾಗ ಯಾವ ಕಣ್ಣಿಗೆ ಚುಚ್ಚಿದ್ರೂ ನೀರು ಬರೋದು 2 ಕಣ್ಣಿಗೆ, ಹಂಗೆ 2 ಮಠದೊಳಗೆ ಸಂಭ್ರಮವಾದ್ರೂ ಕೂಡ ಡಾಕ್ಟರ್ ಮಹಾದೇವ ಶಿವಾಚಾರ್ಯರು
ಸಂಗನಬಸವ ಶಿವಾಚಾರ್ಯ ಹೆಂಗಿರ್ತಾರೆ ಅದೇ ರೀತಿಯಲ್ಲಿ ಎರಡು ಕಣ್ಣುಗಳಾಗಿ ನಮ್ಮ ಮಲ್ಲಿಕಾರ್ಜುನ ದೇವರನ್ನು ಆಶೀರ್ವಾದ ರೂಪದಲ್ಲಿ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ ಎನ್ನುವ ಆಶಾಭಾವ ನಮ್ಮದು. ಅವರ ಆಶೀರ್ವಾದವನ್ನು ಮಾಡ್ತಾರೆ ಎನ್ನುವಂಥ ವಿಚಾರದೊಂದಿಗೆ ಎಲ್ಲ ಪರಮ ಪೂಜ್ಯರು ಆಗಮಿಸಿ ಅವರು ಹರಿಸಿದ್ದಾರೆ. ಮಣಕವಾಡದ ಶ್ರೀಗಳವರು, ವಿಜಯಪುರದ ಶ್ರೀಗಳವರು, ಮನಗೂಳಿಯ ಪರಮ ಪೂಜ್ಯರು, ಪಡಸಲಿಗೆ ಪರಮ ಪೂಜ್ಯರು, ಅಕ್ಕ್ಯಾಲೂರು ಪರಮ ಪೂಜ್ಯರು, ಎಲ್ಲ ಪರಮ ಪೂಜ್ಯರು ಅವ್ರ ಮೇಲೆ ಬಹುತೇಕ ನಾನು ಬಹಳ ಖುಷಿ ಹೆಮ್ಮೆಯಿಂದ ಹೇಳ್ಕೊಳ್ಳಬೇಕಾಗಿರುವಂಥದ್ದು, ಅವರು ಬೆಳೆದಿದ್ದು ವಿರಕ್ತ ಪರಂಪರೆಯಲ್ಲಿ, ಅವರು ಈಗ ಬಂದಿದ್ದು ಗುರು ಪರಂಪರೆಗೆ. ಅವರು ಮತ್ತು ಸ್ನೇಹ ಬಾಂಧವ್ಯನ ಹೊಂದಿರುವಂಥದ್ದು ಆ ಸಿದ್ಧಾರೂಢ ಪರಂಪರೆಯಲ್ಲಿ, ಶಿವಾನಂದ ಪರಂಪರೆಯಲ್ಲಿ ಅಥವಾ ಸಾಧು ಸಂಪ್ರದಾಯದಲ್ಲಿ. ಬಹುಶಃ ಒಬ್ಬ ಸ್ವಾಮಿ ಎಲ್ಲ ವರ್ಣ ವರ್ಗದವರನ್ನು ಪ್ರೀತಿಸ್ತಾರೆ. ಎಲ್ಲ ಸಂಪ್ರದಾಯದ ಸ್ವಾಮಿಗಳವರ ಜೊತೆಗೆ ಅತ್ಯಂತ ಸೌಹಾರ್ದತೆ ಮತ್ತು ಪ್ರೀತಿ ಇರುವಂಥ ಒಬ್ಬ ಸಾಧಕರು ಯಾರು ಅಂದರೆ ನಮ್ಮ ಮಲ್ಲಿಕಾರ್ಜುನ ದೇವರು ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಸೇವೆಯನ್ನು ತಾವೆಲ್ಲರೂ ಕೂಡ ಬಳಸ್ಕೊಳ್ರಿ. ಈ ಮಠದ ಸೇವೆಯನ್ನು ನಾಡಿನ ತುಂಬೆಲ್ಲ ಪಸರಿಸುವ ಹಾಗೆ ಕ್ರಿಯಾಶಕ್ತಿಯಾಗಿ ಪೂಜ್ಯ ಮಲ್ಲಿಕಾರ್ಜುನ ದೇವರು ಬೆಳೆಯಲಿ. ಇದಕ್ಕೆ ನಮ್ಮೆಲ್ಲರಿಗೆ ತಾಯಿ ರೂಪದಲ್ಲಿ ಗುರುತಾಯಿಯಾಗಿ ಮಾರ್ಗದರ್ಶನವನ್ನು ನೀಡಿ ಆಶೀರ್ವದಿಸುತ್ತಿರುವ ಪರಮ ಪೂಜ್ಯ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಮತ್ತೊಮ್ಮೆ ಅಭಿವಂದನೆಗಳನ್ನು ಸಲ್ಲಿಸಿ ಎರಡು ಮಾತಿಗೆ ವಿರಾಮವನ್ನು ನೀಡ್ತೀವಿ. ಈ ಊರಿನಲ್ಲಿ ಒಳ್ಳೆಯ ಸಂಸ್ಕಾರ ಇರುವಂಥ ಭಕ್ತರು ಸಿಗ್ತೀರಿ. ಈ ನಾಡಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಗುರುಪಾದೇಶ್ವರ ಶಿವಾಚಾರ್ಯ ಇರ್ಬೋದು. ಈ ಜಿಲ್ಲೆಗೆ ಬಂತನಾದ ಶಿವಯೋಗಿಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇವಾಗೇನು BEd ಇದೆಯಲ್ಲ, ಆ BEdಗೆ ತಮ್ಮದೇ ಆದಂಥ ಸಹಾಯವನ್ನು ಭಕ್ತರಿಂದ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಯಾರಿಗೆ ಸಲ್ತದೆ ಅಂದ್ರೆ ನಮ್ಮ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸಲ್ತದೆ. ಸ್ವಾಮಿಗಳಿಗೆ ಭಾಳಷ್ಟು ಪವಾಡ ಪುರುಷರು ನಮ್ಮ ಹಾವೇರಿ ಅಪ್ಪಗಳು ಹೇಳಿದರು. ಮನಗುಳಿ ಮಠಕ್ಕೂ ಮತ್ತು ಬಬಲೇಶ್ವರ ಮಠಕ್ಕೂ ಹಿಂದಿನಿಂದ ಇರುವಂಥ ಒಂದು ಪರಂಪರೆ. ಶಾಂತವೀರ ಅಪ್ಪಗಳು ಸಂಗನಬಸವ ಮಹಾಸ್ವಾಮಿಗಳ ಎಷ್ಟು ಅನೋನ್ಯ ಅಂದ್ರೆ ಸ್ವಾಮಿಗಳಲ್ಲೇ ನಿಂಬಿಹುಳಿ ಹಿಂಡೋರು ಭಾಳ ಜನ ಇರ್ತಾರೆ. ನಿಮ್ಮವ್ರೊಳಗೆ ಭಾಳ ಮಂದಿ ಇರ್ತಿರ್ತಾರೆ. ಇಲ್ಲೇ ಕೂತವ್ರಿ ನಾವು ಹೊಕ್ಕಿನ ಅಂತ ಅವ್ರು ಕಿವ್ಯಾಗ ಹೇಳಲ್ಲ, ತಲೆ ಮುಟ್ತಾರವ್ರು. ನಾವು ಹೊಕ್ಕಿ ನೋಡಿ ಮುಟ್ಟಿದ್ನಂದ್ರೆ ನೀವು ಬರ್ಬೇಕನ್ನಂಗೆ. ಹಂಗೆ ನುಂಬಿ ಹುಳಿ ಹಿಂಡೋರು ಭಾಳ ಇರ್ತಾರೆ. ಆಗಿನ ಕಾಲದಾಗೂ ಅದಾರ, ಆಗಿನ ಕಾಲದಾಗ ಅದಾರ ಅಂದ್ರೆ ಮತ್ತೆ ಈಗಿನ ಕಾಲದಾಗ ಇರೋದಿಲ್ಲನು. ಶಾಂತವೀರ ಮಹಾಸ್ವಾಮಿಗಳಿಗೆ ಸಂಗನಬಸವ ಸ್ವಾಮಿಗಳಿಗೆ ಒಂದೇ ತಾಟ ಒಳಗೆ ಗುರು ಶಿಷ್ಯರು ಅನ್ನುವಂಥ ಭೇದ ಭಾವ ಇದ್ದಿಲ್ಲ. ಸಂಗನಬಸವ ಮಹಾಸ್ವಾಮಿಗಳೇ ನಾನು ದೀಕ್ಷಾ ಕೊಟ್ಟಿದ್ದೇನೆ, ನಾನು ಇವರು ಶಾಂತವೀರ ಸ್ವಾಮಿಗಳು ಸಣ್ಣವ್ರದಾರ, ಅವ್ರ ಜೊತೆ ನಾನ್ಯಾಕೆ ಪ್ರಸಾದ ಮಾಡಲಿ, ಅವ್ರ ತಾಟ್ನಾಗ ನಾಯಕ ಊಟ ಮಾಡಲಿ ಅನ್ನುವಂಥ ಭಾವನೆ ಇದ್ದಿದ್ದಿಲ್ಲ. ಅಷ್ಟು ಪ್ರೀತಿ ಭಾವದಿಂದ ಒಂದೇ ತಾಟ್ನಲ್ಲಿ ಪ್ರಸಾದ ಮಾಡುವಂಥ ಪರಮ ಪೂಜ್ಯರು. ಸಂಗನಬಸವ ಮಹಾಸ್ವಾಮಿಗಳ ಶತಮಾನೋತ್ಸವ ತೊಟ್ಟಿಲ ಕಾರ್ಯಕ್ರಮ ನಡೀತೈತಿ. ಅವಾಗ ಸಂಗನಬಸವ ಮಹಾಸ್ವಾಮಿಗಳು ದುಃಖನಿಂದ 11 ಗಂಟೆಗೆ ಭಕ್ತರು ಮುಂದೆ ತೊಡ್ಕೋತಾರ. ಭಾಳಷ್ಟು ರಂಭಾಪುರಿಯ ಹಿಂದಿನ ಜಗದ್ಗುರುಗಳು ಈಗಿನ ಎಲ್ಲ ಪರಮ ಪೂಜ್ಯರು ಬಂದಾರಪ್ಪ, ನಾಳೆ ಬರ್ತಾರ, ಆದ್ರೆ ನನ್ನ ಶಿಷ್ಯ ಬಂದಿಲ್ಲಲ್ಲ. ತಾಯಿಗೆ ಯಾರು ಬರ್ಬೇಕ್ರಿ? ಮಗ ಬರಬೇಕಲ್ಲ. ತಾಯಿಗೆ ಯಾರು ಬರಬೇಕು? ಮಗ ಏನೇ ತಪ್ಪು ಮಾಡಲಿ ಅವ ಯಾವತ್ತೂ ತಪ್ಪು ಮಾಡಿನ ತಿಳ್ಕೊಂಡು ತಾಯಿ ಹೇಳೋದಿಲ್ಲ. ಹಂಗೆ ಸಂಗನಬಸವ ಮಹಾಸ್ವಾಮಿಗಳು ಹೇಳ್ರಿಪ್ಪ, ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡು ಕಣ್ಣೀರು ತೆಗಿಯಾಕತ್ತೀರಿ? ಏನಿಲ್ಲಪ್ಪ, ಶಾಂತವೀರಪ್ಪಗಳು ಈ ನನ್ನ ತೊಟ್ಟಿಲೋತ್ಸವ ಕಾರ್ಯಕ್ರಮಕ್ಕೆ ಬಂದ್ರೆ ಚಲೋ ಆಗ್ತೈತಿ, ಇರ್ಲಿಕ್ಕಂದ್ರೆ ನನಗೆ ತೃಪ್ತಿ ಆಗೋದಿಲ್ಲ ತಿಳ್ಕೊಂಡು ಕಣ್ಣೀರದಿಂದ ಹೇಳಿದ್ರೆ ಅವತ್ತೇ 12 ಗಂಟೆಗೆ ಬಂಡಿ ಹುಡ್ಕೊಂಡು ಈ ಮಠಕ್ಕೆ ಬರ್ತಾರೆ ನಮ್ಮ ಊರಿನ ಜನ. ಅಪ್ಪಗಳು ಇಲ್ಲಪ್ಪ ನಾನು ಕೇಳಿದ್ದೀನಿ, ಆದ್ರೆ ಬರ್ಬೇಕಂತೀನಿ. ನನ್ನಪ್ಪ ನನ್ನ ಮೇಲೆ ಕೋಪಗೊಂಡಾನ, ನಾನು ಯಾವ ತಪ್ಪು ಮಾಡಿಲ್ಲ, ಆದರೆ ಯಾಕೆ ಕೋಪಗೊಂಡಾರ ನನಗೆ ಗೊತ್ತಿಲ್ಲಪ್ಪ. ಇಲ್ಲ ಬುದ್ಧಿ, ನಿಮ್ಮ ಮೇಲೆ ಕೋಪಗೊಂಡಿಲ್ಲ, ಅವ್ರು ನೀವು ಬರಲೇಬೇಕು ಅಂದಾಗ ಮನಗೂಳಿಯ ಶಾಂತವೀರ ಅಪ್ಪಗಳು ಒಳಗಡೆ ರೂಮ್ನಲ್ಲಿ ಕುತ್ಕೊಂಡು ಜಪ ಮಾಡ್ತಿದ್ರಂತ. ಅವಾಗ ಮನಗೂಳಿ ಜನ ಬಂಡಿ ಹುಡ್ಕೊಂಡು ಬಂದಾರಂದ್ರೆ ಎಷ್ಟು ಆನಂದ ಆಗಿತ್ತಂದ್ರೆ ಹಂಡೆ ಹಾಲು ಕುಡ್ದಟ್ಟು ಸಂತೋಷ ಆಗಿತ್ತ ಶಾಂತವೀರ ಅಪ್ಪಗಳಿಗೆ. ಹಂಡೆ ಹಾಲು ಕುಡ್ದಟ್ಟು ಸಂತೋಷ. ಬರ್ರಿಪ್ಪ ತಿಳ್ಕೊಂಡು ಬಂದವ್ರಿಗೆ ಪ್ರಸಾದ ಮಾಡ್ರಿ ಅಂದ್ರತ. ಇಲ್ಲ ಬುದ್ಧಿ, ಪ್ರಸಾದ ಆಗಿದೆ, ನಿಮ್ಮ ಹತ್ರ ಒಂದು 2 ನಿಮಿಷ ಮಾತಾಡೋಕೆ ನಮ್ಮ ಕಾಲ ಅವಕಾಶ ಕೊಡ್ರಂದಾಗ ಕೇಳ್ರಿಪ್ಪ. ಅಪ್ಪಗಳು ಶತಮಾನೋತ್ಸವ ಕಾರ್ಯಕ್ರಮ ಮಾಡಕತ್ತೇವು, ಏನೆಲ್ಲ ಸ್ವಾಮೀಜಿ ಬಂದಿದ್ದಾರೆ, ಭಕ್ತ ಸಮೂಹ ಬಂದಿದೆ, ಆದರೆ ನೀವು ಬೇಕಂತ ಇದ್ದಾರೆ, ಅದಕ್ಕೆ ನೀವು ಬರಬೇಕ್ರಿ ಅಪ್ಪವ್ರು ಅಂದಾಗ
ನಮ್ಮ ಅಪ್ಪಗಳಿಗೆ ಕಾಲು ಮುರ್ತಿತ್ತು ಅವಾಗ ಅವರು ಸಂಗನಬಸವ ಸ್ವಾಮಿಗಳಿಗೆ. ಆಯಿತು ನನಗೂ ಅಷ್ಟೇ ಬರಬೇಕು ಅನ್ನೋ ಆಸೆ ಇದೆಯಪ್ಪ, ಬೆಳಗಿನ ಜಾವ ಹೋಗೋದು ಬೇಡ, ನಡಿಯೇ ತಿಳ್ಕೊಂಡು ನಸಕನ 2 ಗಂಟೆಗೆ ಬಂಡಿ ಹುಡ್ಕೊಂಡು ಮನುಗಳಿಗೆ 4 ಗಂಟೆಗೆ ಹೋದ್ರಂತ. ಸಂಗನಬಸವ ಮಹಾಸ್ವಾಮಿಗಳು ಮಲ್ಕೊಂಡಿದ್ದಿಲ್ಲಂತವ್ರು. ನನ್ನ ಶಿಷ್ಯ ಬರಾಕತ್ತಾನ, ಹೆಂಗೆ ಹೆಣ್ಣು ಮಕ್ಕಳು ತಾವ್ರ ಮನೆಗೆ ಬಂದಾಗ ತಾಯಿಂದರ ಹಾದಿ ಕಾಯ್ತಿರ್ತಾರೆ, ಹಂಗೆ ಸಂಗನಬಸವ ಮಹಾಸ್ವಾಮಿಗಳು ನನ್ನ ಶಿಷ್ಯ ಬರಾಕತ್ತಾನ ತಿಳ್ಕೊಂಡು 4 ಗಂಟೆ ತನ ಕೂತ್ಕೊಂಡ್ರತ್ತ. ಅವಾಗ ಇನ್ನೂ ಶಾಂತವೀರಪ್ಪಗಳು ನಮ್ದು ಹಳೆ ಮಠ ಇತ್ತು, ಹಿಂಗೆ ನೋಡಿದ್ರಂತ ಅಪ್ಪುಗಳ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೊಂಟಿದ್ರಂತ. ನಮ್ಮ ಸಂಗನಬಸವ ಸ್ವಾಮಿಗಳು ನೋಡಿ ಕಣ್ಣೀರು ತೆಗೆದ್ರಂತ. ಅವಾಳ್ಗಳು ನನಗೆ ಕಣ್ಣೀರು ಬರಾಕತ್ತಾವ ಅದನ್ನು ಹೇಳಿದ್ರು. ಅಷ್ಟು ನೋಡಿ ಇಬ್ಬರೂ ಮನ್ಸದ ಮ್ಯಾಗ ಕುತ್ಕೊಂಡು ಕುತ್ಕೊಂಡ್ರತ್ತ. ಎಲ್ಲ ಭಕ್ತರು ನಮಗೊಂದಿಟ್ಟು ಹೊರಗೆ ಹೋರಿಪ್ಪ, ನಮ್ಮ 2 ಮಾತುಗಳದ ಅಂದಾಗ, ಬುದ್ಧಿ ಸೂರ್ಯ ಉದಯ ಆಗುತ್ತನ ಚಂದಾಗಿ ಮಾತಾಡ್ರಿ, ನೀವಿಬ್ಬರು ಚಂದಿದ್ರೆ ಹೆಂಗೆ ನಮ್ಮ ಹಾವೇರಿ ಅಪ್ಪಗಳು ಹೇಳಿದ್ರಲ್ಲ, ಈ ಜಿಲ್ಲೆಗೆ ಮನ್ಗುಳಿ ಮಠ ಮತ್ತು ಬಬಲೇಶ್ವರ ಮಠ ಒಂದು ಶರೀರಕ್ಕೆ 2 ಕಣ್ಣುಗಳು ಅಂತ ಹೇಳಿದ್ರಲ್ಲ, ಇದು ನಿಜ, ಇದು ಸತ್ಯವಾದಂಥ ಮಾತು ಇವತ್ತು. ಹಂಗೆ ಶಾಂತವೀರಪ್ಪಗಳು ಸಂಗನಬಸವ ಸ್ವಾಮಿಗಳು ಅಪ್ಪಗೊಂಡು ಕುತ್ಕೊಂಡಾಗ ಎಷ್ಟು ಇಡೀ ಊರಿನ ಜನ ಸಂತೋಷಪಟ್ರಂದ್ರೆ ಅಷ್ಟು ಅನನ್ಯವಾಗಿರ್ತಕ್ಕಂಥ ಸಂಬಂಧ. ಹಂಗೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಎದರಾಗೂ ಮಿಸ್ಟೇಕ್ ಇಲ್ಲ. ಈ ಸ್ವಾಮಿಗಳ ಜೀವನ ಅಂದರೆ ಬಹಳಷ್ಟು ಕಠಿಣ. ಹೆಂಗೆ ಕಠಿಣ ಅಂದ್ರೆ ನಮ್ಮ ಪಟ್ಟ ಅಧಿಕಾರ ಮಾಡಬೇಕು ಅನ್ನೋ ಅಷ್ಟರಲ್ಲಿ ನಮ್ಮನ್ನು ಗುರ್ತ ಮಾಡಿದರು. ನಮ್ಮ ಸ್ವಾಮಿಗಳು ಹರಿಹರ ಪೀಠಕ್ಕೆ ಜಗದ್ರುಗಳಾಗಿ ಲಿಂಗೈಕ್ಯ ಬಿಟ್ರು. ನಮ್ಮನ್ನಿನ್ನು ನಾನೇ ಮಾಡ್ಕೋಬೇಕಾಗಿತ್ತು ಲಗ್ನ. ಇನ್ನು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ನಮ್ಮ ಗುರುಗಳಿದ್ದಾರೆ. ನಾನು 1 ವರ್ಷ ತುಂಬದಲ್ಲಿ ಪೀಠ ಮಠಕ್ಕೆ ಮಾಡ್ಕೋಬೇಕಂದ್ರೆ ಊರಾನ್ ಜನ ಕೂಡಿದ್ರು, ಎಲ್ಲ ಇನ್ನು ಇವ್ರು ಸಣ್ಣವ್ರದಾರ, ಈ ಮಠಕ್ಕೆ ಟ್ರಸ್ಟ್ ಮಾಡೋನು ಅಂತ ತಿಳ್ಕೊಂಡು ನಾನು ಒಂದು ಮಾತು ಹೇಳಿದೆ, ಈ ಮಠ ಎಷ್ಟನೇ ಶತಮಾನದ್ದು, ಈ ಮಠಕ್ಕೆ ನಾನು ಎಷ್ಟನೇ ಅಧಿಪತಿ, ನೀವೇನಾರ ಟ್ರಸ್ಟ್ ಯಾವ ಕಾಲಕ್ಕೂ ಮಾಡಿಸಿ ನಾನು ಕೊಡಲ್ಲ. ಯಾಕೆ ಎಂದೂ ಟ್ರಸ್ಟ್ ಆಗಿಲ್ಲ, ಟ್ರಸ್ಟ್ ಪ್ರಶ್ನೆ ಅಲ್ಲ. ಅದಕ್ಕೆ ನಿಮ್ಗೆ ಯಾರನ್ನ ಬೇಕು ಅವ್ರನ್ನ ತೊಗೋರಿ, ನಮ್ಮನ್ನ ಸೇವಕ್ಕಾಗಿ ಇಟ್ಕೋರಿ, ಏನಾರ ಮಾಡಿರಿ. ಆದರೆ ದೊಡ್ಡ ಇದ್ದಾಗ ಮಾತನಾಡ್ಲಾರಂಥ ವ್ಯಕ್ತಿಗಳು ಇವಾಗ ಮಾತಾಡ್ತಾ ಇದ್ದಾರೆ. ಇದಕ್ಕೆ ನಾನು ಒಪ್ಪೋದಿಲ್ಲ ಅಂದಾಗ ಸುಮಾರು ಒಂದು 8-10 ಜನ ಕೂಡಿ ಮಾದೇವ ಅಪ್ಪಗಳ ಹತ್ರ ಬರ್ತಾರೆ. ನಮ್ಮ ಮಠಕ್ಕೆ ಫೆಬ್ರವರಿ 4ನೇ ತಾರೀಕು ಪಟ್ಟಾಭಿಷೇಕ ಇಟ್ಕೋತೇವೆ ಬುದ್ಧಿ, ನೀವು ಬಂದು ಅಧಿಕಾರ ಕೊಡಾಕ ಗಟ್ಟಿ ಎದಿರಿಲ್ಲ ತಿಳ್ಕೊಂಡು ಸುಮಾರು ಒಂದು 20 ಜನ ಬಂದು ಕೇಳಿದರು. ಅಪ್ಪುಗಳು ಎಂಥ ಧೈರ್ಯ ಕೊಟ್ರಿ ಅಂದ್ರೆ ನನ್ನ ಜೀವನದಲ್ಲಿ ನಾನು ಮರೆಯಲ್ಲ. ಯಾರು ಬಿಡ್ತಾರ ನನಗೆ ಗೊತ್ತಿಲ್ಲ, ನಾನು ಬಂದು ಮನುಗುಳಿ ಸಂಗನಬಸವ ಸ್ವಾಮಿಗಳಿಗೆ ಅಧಿಕಾರ ಕೊಡ್ತೀನಿ ಅನ್ನುವಂಥ ಮಾತನ್ನು ಮಾದೇವ ಅಪ್ಪುಗಳು ಹೇಳಿದರು. ಬಂದು ನನ್ನ ಪಟ್ಟಾಭಿಷೇಕ ಮಾಡಿದರು. ಅದಕ್ಕೆ ಆ ಸಂಬಂಧ ಇನ್ನೂವರೆಗೆ ಇದೆ. ಹಂಗೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಇವರು ಮರದೇವರು ಹಂಗದಾರ ಹಿಂಗದಾರ ತಿಳ್ಕೊಂಡು ಯಾವ ಕಾಲಕ್ಕೂ ನಿಂದನೆಯನ್ನು ನಿಂದನೆ ಮಾಡೋರು ಹಾಳಾಗಿ ಹೋಗ್ತಾರೆ, ಮಾಡಿದವ್ರು ಪಾಪ ಆಡ್ದವ್ರು ಬಾಯಾಗತ್ತ. ಮಲ್ಲಿಕಾರ್ಜುನ ಸ್ವಾಮಿಗಳನ್ನು 7 ವರ್ಷಗಳ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ನಾವು ಪೀಠಾರೋಹಣ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲೆಲ್ಲೇ ಸಭೆಗಳನ್ನು ಕರಿತೀವಿ, ಅಲ್ಲೆಲ್ಲ ಬಂದಿರತಕ್ಕಂಥ ಅಪರೂಪದ ಪರಮ ಪೂಜ್ಯರು. ಎಂಥವ್ರು ಸಿಕ್ಕಾರಂದ್ರೆ ನಮ್ಮ ಬಬಲೇಶ್ವರ ಮಠಕ್ಕೆ ಬಬಲೇಶ್ವರ ಭಕ್ತರು ನೀವೆಲ್ಲ ಪುಣ್ಯ ಮಾಡಿರಿ. ಒಳ್ಳೆ ಮಾತುಗಾರ ಅದಾರ, ಒಳ್ಳೆ ಯೋಗಪಟು ಅದಾರ. ಏನು ಬೇಕ್ರಿ ಈ ಸಮಾಜಕ್ಕೆ, ಭಕ್ತರಿಗೆ ಏನು ಬೇಕು? ತಪ್ಪು ಮಾಡುವಂಥ ವ್ಯಕ್ತಿಗಳಿಗೆ ತಿಳುವಳಿಕೆ ಹೇಳೋಕೆ 2 ಮಾತುಗಳು ಬೇಕು. ಶರೀರ ಚಂದಿಡಾಕ ಯೋಗ ಬೇಕು. ಈಗ ಅವ್ರ ಶರೀರ ಹೊಳಸ್ದಂಗೆ ಇಲ್ಲಿ ಯಾರು ಕೂತವ್ರು ಹೊಳ್ಸೋಕ್ಕಾಕತ್ತೇನು? ಹೊಳ್ಸೋಕ್ಕಾಗಲ್ಲ. ಅವ್ರು ರೂಢಿ ಮಾಡ್ಕೊಂಡು ಬಂದಾರ. ಅಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಒಳ್ಳೆಯವರಿದ್ದಾರೆ, ದೇವರು. ಅದಕ್ಕೆ ಅವ್ರನ್ನ ಮಾಡಾಕ ನಮಗೂ ಎಲ್ಲ ಫೋನ್ ಬಂದು, ನಾನು ಜೀವನದಾಗೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಶಾಂತವೀರಪ್ಪಗಳಿಗೆ ಗುರುಪಾದೇಶ್ವರಪ್ಪಗಳಿಗೆ ಸುಮಾರು ವೇನು ಮುತ್ತೆ ಹೆಂಗೆ ಫೋನ್ ಬಂದು, ನನಗೂ 20-25 ಫೋನ್ ಬಂದು. ನಾನು ಯಾವ ಕಾಲಕ್ಕೂ ಯಾವೇ ಮಟ್ಟಕ್ಕೆ ಹೋದ್ರೂ ನಾನು ಏನೂ ಕಾರವಾರ ಮಾಡುವಂಥ ವ್ಯಕ್ತಿ ಅಲ್ಲ, ನನಗೆ ಗೊತ್ತಿಲ್ಲ. ವೇಸ್ ಪಾಟೀಲ್ಗೆ ಒಬ್ಬರಿಗೆ ಹೆಚ್ಚಿನ ನೋಡು. ಇಲ್ಲ ಸ್ವಾಮೀಜಿ ಬೇರೆದವರು ಹೇಳಕತ್ತಾರ, ನಿಮ್ಮ ಒಪ್ಪಿಗೆ ಏನಂದ್ರೆ ನಾನು ಏನೂ ಹೇಳಲ್ಲ. ನಮ್ಮ ಅಪ್ಪಗಳು ಊರಿನ ಜನ ಏನು ಒಪ್ಪಿಕೊಂಡಾರ, ಮಲ್ಲಿಕಾರ್ಜುನ ದೇವರು ಭಾಳ ಚೆನ್ನಾಗಿದ್ದಾರೆ, ಯಾರ ಮಾತನ್ನು ಕೇಳಕ್ಕೆ ಹೋಗ್ಬೇಡ್ರಿ. ಆಗಲಂಥವ್ರು ಹೇಳಿದ್ನಲ್ಲ, ನಾನು ನಿಂಬೆ ಹಿಂಡ್ತಾರೆ ತಿಳ್ಕೊಂಡು ಆಗಲಾರಂಥ ವ್ಯಕ್ತಿಗಳು ಏನೇ ಇರಲಿ, ಇವ್ರಿಗಿಂತ ಯೋಗ್ಯವಾದ ಸ್ವಾಮಿಗಳು ಎಲ್ಲಿ ಸಿಗಲ್ಲ. ಯಾಕಂದ್ರೆ ಹಾವೇರಿ ಅಪ್ಪಗಳು ಯಾವ್ಯಾವ ಮಠಕ್ಕೆ ಮರಿ ಕೊಟ್ಟಾರ ಅವರೆಲ್ಲ
ಇತಿಹಾಸವನ್ನು ಬರೆಯುವಂಥ ಸ್ವಾಮಿಗಳೇ ಆಗ್ತಾರ, ಯಾವ ಕಾಲಕ್ಕೂ ಇತಿಹಾಸ ಬರಲಾರಂಥ ಸ್ವಾಮಿಗಳಾಗಲ್ಲ. ಹಾವೇರಿ ಅಪ್ಪುಗಳಂತ ಎಂಥ ಸ್ವಭಾವ ಐತೆ ಅಂದ್ರೆ ಭಾಳ ದೊಡ್ಡ ಮಠ, ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ಯಾರ, ಕಲ್ಯಾಣ ಮಂಟಪ ಮಾಡ್ಯಾರ, ಬೇರೆ ಬೇರೆ ಮಾಡ್ಯಾರ. ನಾ ಅನ್ನುವಂಥ ಅಹಂಭಾವಿಲ್ಲ. ಇವತ್ತು ನಾವೆಷ್ಟೇ ಅವ್ರಿಗಿಂತ ಸಣ್ಣವ್ರು ಇದ್ದರೂ ನನಗಿಂತ ಸಣ್ಣವರು ಅನ್ನುವಂಥ ಭಾವನೆ ಐತಿ. ಮಠಕ್ಕಾಗಿರ್ತಕ್ಕಂಥ ಸ್ವಾಮಿಗಳ ಹತ್ರ ಏನು ಬೇಕು, ಬಂದವ್ರ ಜೊತೆ ನಯ ವಿನಯ 4 ಮಾತುಗಳು ಹೇಳಿಬಿಟ್ರೆ ಮುಗಿದೋಯ್ತು. ಅದಕ್ಕೆ ಅವರ ಒಂದು ಮಾತು ಹೇಳ್ತೀನಿ, ನಿಮಗೆಲ್ಲ 2 ಗಂಡಸು ಮಕ್ಕಳಿದ್ರೆ 3ನೇ ಮಗ ಯಾರು? ಸ್ವಲ್ಪ ಹೊತ್ತಿಗೆ ಹೇಳ್ರಿ, ಹಿಂಗ್ಯಾಕೆ ಮಾಡ್ತೀರಿ? 3ನೇ ಮಗ ನಮ್ಮ ಮಲ್ಲಿಕಾರ್ಜುನ ದೇವರು. 3 ಮಕ್ಕಳಿದ್ರೆ 4ನೇ ಮಗ ಮಲ್ಲಿಕಾರ್ಜುನ ದೇವರು. ಅದಕ್ಕೆ ನಿಮ್ಮ ಮಗ ಏನರೇ ನಿಮ್ಮ ಮಕ್ಕಳು ನಿಮ್ಮ ಮಾತೆ ಕೇಳೋದಿಲ್ಲ, ನನಗೆ ಗೊತ್ತೈತಿ. ಏ ತಮ್ಮ ಸ್ಟಾರ್ ತಿನ್ಬೇಡೋ, ಇಮಲ್ ತಿನ್ಬೇಡ ತಂದೇವಂದ್ರೆ, ಏ ಮಮ್ಮಿ 100 ರೂಪಾಯಿ ಕೊಡ್ತೇವೆ ಮನೆ ಬಿಟ್ಟು ಹೋಗಲೇ ಅಂತಾರೆ. ಕೊಡ್ತೀರಿ ಎಷ್ಟೋ ಮಂದಿ, ಈ ಊರಾಗಲ್ರಿ ನಮ್ಮ ಊರಾಗ ಕೊಡ್ತಾರೆ. ಅದಕ್ಕಂದೆ ನಾನು ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ ದೇವ್ರನ್ನ ನಮ್ಮ ಅಪ್ಪರನ್ನ ಹೆಂಗೆ ಇಡೀ ಜಿಲ್ಲೆಯಲ್ಲಿ, ಇಡೀ ಉತ್ತರ ಕರ್ನಾಟಕದಲ್ಲೇ ನಮ್ಮ ಮಾದೇವ ಅಪ್ಪುಗಳ ಬಗ್ಗೆ ಭಾಳ ಜನ ಮಾತಾಡ್ತಾರೆ. ನಮ್ಮ ಹಾವೇರಿ ಅಪ್ಪುಗಳ ಮೇಲೆ ಭಾಳ ಜೀವ ನಮ್ಮ ಅಪ್ಪವರು ಮೃದು ಸ್ವಭಾವದ ಪರಮ ಪೂಜ್ಯರು. ಅವರು ಕಾಶಿ ಪಂಡಿತರು, ಜ್ಞಾನಿಗಳು. ಸನ್ಮಕಾರೋಡ ಮಠದ ಹಿಂದಿನ ಸುಪುತ್ರ ಸ್ವಾಮಿಗಳ ಜೊತೆ ಕಾಶಿ ಒಳಗೆ ಇವರು ನಮ್ಮ ಮಾನ್ ಸ್ವಾಮಿಗಳು, ಈಗ ಪ್ರಸ್ತುತ ಜಗದ್ರುಗಳು, ಇವರೆಲ್ಲ ಒಂದೇ ಕಡೆ ಇದ್ದು ವಿದ್ಯಾಭ್ಯಾಸ ಮಾಡಿದವರು. ಸಿದ್ಧಾಂತ ಶಿಖಾಮಣಿಗೆ ಕನ್ನಡವಾಗ ಅನುವಾಯಗಳನ್ನು ಮಾಡತಕ್ಕಂಥ ನಮ್ಮ ಮಾದೇವ ಅಪ್ಪುಗಳು, ಅವ್ರ ಮಾರ್ಗದರ್ಶನದಲ್ಲಿ ಮಲ್ಲಿಕಾರ್ಜುನ ದೇವರು ನಡೀಲಿ. ಯಾಕಂದ್ರೆ ಗುರುವಿನ ಗುಲಾಮನಾಗುವ ತನಕ ಸಿಗುವುದಿಲ್ಲನ್ನ ಮುಕ್ತಿ ಅಂತಾರೆ. ಅವ್ರು ಎಂಥ ಮಾತುಗಳು ಹೇಳ್ಯಾರಂದ್ರೆ, ಗುರುವಿನ ಸೇವಾ ಮಾಡ್ತೀನಿ, ಗುರುವಿನ ಸೇವಾ ಮಾಡಿ ಅಪ್ಪ ಏನು ನನಗೆ ಮಾರ್ಗದರ್ಶನ ಕೊಡ್ತಾರೆ ಅದನ್ನು ಸೇವಾ ಮಾಡ್ತೀನಿ ಅನ್ನೋಂಥ ಭಾವನೆ ಇದೆ. ಸಿದ್ದೇಶ್ವರ ಅಪ್ಪಗಳು ಒಂದೇ ಮಾತು ಹೇಳ್ತಿದ್ರು, ಇವತ್ತು ನಿಮ್ಮ ಮಠಕ್ಕೆ 1000 ರೂಪಾಯಿ ಕೊಟ್ಟವನು ಭಕ್ತನೇ, 500 ರೂಪಾಯಿ ಕೊಟ್ಟವನು ಭಕ್ತನೇ, 100 ರೂಪಾಯಿ ಕೊಟ್ಟವನು ಭಕ್ತನೇ. ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಏನೂ ಕೊಡ್ಲಿಕ್ಕೂ ಉಂಡಿರ್ತಕ್ಕಂಥ ಪತ್ರೋಳೆಯನ್ನು ತೆಗೆದವನೇ ಶಾಶ್ವತ ಭಕ್ತ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಹಂಗೆ ಇಲ್ಲಿ ಇರುವಂಥ ಭಕ್ತರು ನಾ ಭಾಳ ಜನಕ್ಕೆ ಹೇಳ್ತಿದ್ದೀನಿ. ಈ ಜಿಲ್ಲೆಯಲ್ಲಿ ನಾ ಹಾವೇರಿ ಅಪ್ಪಗಳಿಗೆ ಹೇಳಿ ನೋಡಿ ಬರೋಣ, ಬಬಲೇಶ್ವರದ ಜನ ನೆಂಬಿದ್ರೆ ಪ್ರಾಣನೇ ಕೊಡ್ತಾರೆ, ನೆಂಬಿದ್ರೆ ಪ್ರಾಣನೇ ಕೊಡ್ತಾರೆ. ಏನರೇ ಮಿಸ್ಟೇಕಾಗಿ ಬತ್ತಂದ್ರೆ ಕೇಳೋದಿಲ್ಲ ಇವರು. ನನಗೆ ಅನುಭವ ಆದ ಮಾತು, ಅಷ್ಟು ಅದ್ಭುತ ಇರುವಂಥ ಭಕ್ತರಿದ್ದಾರೆ. ಕೊನೆಗೆ ಒಂದೇ ಮಾತು ಹೇಳಿ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ದೀಪ ಹಚ್ಚುವ ಯೋಗ್ಯತೆ ಇಲ್ಲದಿದ್ದರೆ ದೀಪ ಆರಿಸುವ ಕೆಲಸ ಮಾಡಬೇಡಿ. ದೀಪ ಹಚ್ಚುವ ಯೋಗ್ಯತೆ ಇಲ್ಲದಿದ್ದರೆ ದೀಪ ಆರಿಸುವ ಕೆಲಸ ಮಾಡಬೇಡಿ. ಮನೆ ಕಟ್ಟುವ ಯೋಗ್ಯತೆ ಇಲ್ಲದಿದ್ದರೆ ಮನಸ್ಸು ಮುರಿಯುವ ಕೆಲಸ ಮಾಡಬೇಡಿ. ಮನೆ ಕಟ್ಟುವ ಯೋಗ್ಯತೆ ಇಲ್ಲದಿದ್ದರೆ ಮನಸ್ಸು ಮುರಿಯುವ ಕೆಲಸ ಮಾಡಬೇಡಿ. ಅನ್ನ ಹಾಕುವ ಯೋಗ್ಯತೆ ಇಲ್ಲದಿದ್ದರೆ ಅನ್ನಕ್ಕೆ ವಿಷ ಹಾಕುವ ಕೆಲಸ ಮಾಡಬೇಡಿ ಅನ್ನುವಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಓಂ ಶಾಂತಿ.